ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸುನಿಚಯೇ ಪೂರಯಂತಃ ಪರಾಗಾನ್ ಲಾಲಾಟ್ಯಾಂ ಲೇಖಿಕಾಯ ಮಜನಿಪವನಯೋ ರಕ್ಷತಾ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಜುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನಮಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ ಬ್ರಹ್ಮಾಂತಾಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯೋ ದದೌ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ ಶ್ರೀಗುರುಭ್ಯೋ ನಮಃ ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹಿಂದೆ ಅಂಧಕಾಸುರನನ್ನು ಅವನ ಈಶ್ವರ ಗಣಕ್ಕೆ ಸೇರಿದ ಮೇಲೆ ಆ ನಂತರ ಆ ಬಲಿ ರಾಜ್ಯವನ್ನು ಆಳಿದ. ಯಾವ ರೀತಿಯೆಲ್ಲ ಆಳಿದ, ಅವನು ರಾಜ್ಯವಾಳಿದ್ದರಿಂದ ಇಡೀ ಜಗತ್ತಲ್ಲಿ ಒಳ್ಳೆಯ ಸುಭಿಕ್ಷೆ ಇತ್ತು ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ಒಂದು ಅಂಶ ಹೇಳ್ತಾರೆ, ಅವನು ರಾಜ್ಯ ಆಳಿದ್ದರಿಂದ ಅಲ್ಲಿ ದೇವತೆಗಳೂ ಇರಲಿಲ್ಲ, ಕಲಿಗೂ ಅವಕಾಶವಿರಲಿಲ್ಲ ಅಂತ ಒಂದು ವಿಚಿತ್ರ. ಅಂತಹ ವಿಚಿತ್ರವನ್ನು ಆ ಬಲಿ ಮಾಡಿದ್ದ ಅಂತ ಹೇಳ್ತಾ, ಆ ನಂತರ ಅದಿತಿ ಎಲ್ಲ ವಿಷ್ಣುವಿನ ತಪಸ್ಸನ್ನು ಮಾಡಿ ನೀನು ಅವರ ಕಷ್ಟವನ್ನೆಲ್ಲ ಪರಿಹರಿಸಬೇಕು ಅಂದಾಗ ಅವನು ವಿಷ್ಣು ಹೇಳ್ತಾನೆ, ನಾನು ನಿನ್ನ ಗರ್ಭದಲ್ಲಿಯೇ ಜನಿಸ್ತೇನೆ ಅಂತ ಹೇಳುವಾಗ ಆಯಿತು ಅಂತ ಅವಳು ಹೇಳಿ, ಆ ನಂತರ ಇನ್ನೇನು ಗರ್ಭದಲ್ಲಿದ್ದಾನೆ ಆಗಲೇ ರಾಕ್ಷಸರೆಲ್ಲ ನಿಸ್ತೇಜರಾದರಂತೆ. ಅಂದರೆ ಅವರ ಮುಖದಲ್ಲೆಲ್ಲ ತೇಜಸ್ಸು ಕಮ್ಮಿ ಆಯ್ತಂತೆ. ಇದಕ್ಕೇನು ಕಾರಣ ಅಂತ ಬಲಿ ಪ್ರಹ್ಲಾದನ ಹತ್ರ ಕೇಳುವಾಗ ಪ್ರಹ್ಲಾದ ಹೇಳ್ತಾನೆ, ವಿಷ್ಣು ಜನಿಸ್ತಾ ಇದ್ದಾನೆ, ಆ ಕಾರಣದಿಂದ ಹೀಗಾಗ್ತಾ ಇದೆ ಅಂತ. ಹಾಗಾಗಿ ಬಲಿ ಸ್ವಲ್ಪ ವಿಷ್ಣು ಬಂದರೆ ಏನಾಯಿತು, ಅವನಿಗಿಂತ ಶಕ್ತಿಶಾಲಿಗಳು ನಮ್ಮಲ್ಲಿದ್ದಾರೆ ಅಂತ ಹೇಳುವಾಗ ಅವರು ಹೇಳ್ತಾನೆ, ಪ್ರಹ್ಲಾದನ ಸಿಟ್ಟು ಬಂದು, ನೀನು ಇಡೀ ಜಗತ್ತಿಗೆ ಒಡೆಯನಾದಂತಹ ನಮ್ಮೆಲ್ಲರ ಈಶ್ವರನಾದಂತಹ ವಿಷ್ಣುವಿನ ಬಗ್ಗೆ ಹೀಗೆ ಮಾತಾಡ್ತೀಯಲ್ವಾ ಅಂತ ಅವನಿಗೆ ಸಿಟ್ಟು ಬಂದು ತನ್ನ ಮೊಮ್ಮಗನಿಗೆ ಶಾಪವನ್ನು ಕೊಟ್ಟು ಬಿಡ್ತಾನೆ. ಆನಂತರ ಆ ಬಲಿಗೆ ತನ್ನ ತಪ್ಪು ಅರಿವಾದಾಗ ಅದನ್ನು ತಿದ್ದಿಕೊಳ್ಳು ಅಂತ ಹೇಳಿ, ನೀನು ವಿಷ್ಣುವಿನ ಸ್ಮರಣೆಯನ್ನೇ ಮಾಡು ಅಂತ ಹೇಳಿ ಅವನು ಯಾತ್ರೆಗೆ ಹೊರಡ್ತಾನೆ. ಯಾತ್ರೆಗೆ ಹೋದಾಗ ಏನಾಯಿತು ಅಂತ ಮುಂದೆ ಹೇಳ್ತಾರೆ, ಶೃಣಶ್ವಕತ ಇಷ್ಯಾಮಿ ಪಾಪ ಪಂಕ ಪ್ರಣಾಶಿನೀಂ ಪ್ರಹ್ಲಾದ ತೀರ್ಥಯಾತ್ರಾಂತೆ ಶುದ್ಧ ಪುಣ್ಯ ಪ್ರದಾಯಿನೀಂ ಸಂತ್ಯಜ್ಯ ಮೇರುಂ ಕನಕಾಚಲೇಂದ್ರಂ ತೀರ್ಥಂ ಜಗಾಮಾಮ್ರಸಂಗಜುಷ್ಟಂ ಖ್ಯಾತಂ ಪೃಥಿವ್ಯಾಂ ಶುಭದಂ ಹಿಮಾನಸಂ ಯತ್ರ ಸಿತೋಮಸ್ಯ ವಪುಸ್ತುರೇಶಃ. ಆನಂತರ ಅವನು ಮೊದಲು ನಾರದರು ಕೇಳ್ತಾರೆ, ಪ್ರಹ್ಲಾದ ಯಾವುದೆಲ್ಲ ತೀರ್ಥಯಾತ್ರೆಯನ್ನು ಮಾಡಿದ್ದ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ ಅಂತ ಹೇಳುವಾಗ, ಖಂಡಿತ ಹೇಳ್ತೇನೆ, ಪಾಪದ ಪಂಕ, ಪಾಪ ಎಂಬ ಕೆಸರನ್ನು ನಾಶ ಮಾಡುವಂತಹ ಆ ತೀರ್ಥಯಾತ್ರೆಯ ಫಲವನ್ನು ನಿಮಗೆ ಹೇಳ್ತೇನೆ ಅಂತ ಹೇಳ್ತಾ ಅವನು ಮೊದಲು ಎಲ್ಲಿಗೆ ಹೋದ ಕೇಳಿದರೆ, ಶುಭವನ್ನೇ ಕೊಡುವಂತಹ ಆ ಮಾನಸ ಸರೋವರದ ಸ್ಥಳಕ್ಕೆ ಅವನು ಹೋಗ್ತಾನಂತೆ. ಅಲ್ಲಿ ಮತ್ಸ್ಯವಪುಹು ಅಂದರೆ ಮತ್ಸ್ಯರೂಪಿಯಾದ ನಾರಾಯಣ ಅಲ್ಲಿ ಇದ್ದಾನೆ. ಹಾಗಾಗಿ ಅಂತಹ ಸ್ಥಳಕ್ಕೆ ಹೋದ ಅಂತೆ. ಆ ನಂತರ ತಸ್ಮಿನ್ ತೀರ್ಥವರೇ ಸ್ನಾತ್ವಾ ಸಂತರ್ಪ್ಯ ಪಿತೃದೇವತಾಃ ಸಂಪೂಜ್ಯ ಜಗನ್ನಾಥಂ ಅಚ್ಯುತಂ ಶ್ರುತಿಭಿರ್ಯುತಂ ಉಪೋಷ ಭೂಯ ಸಂಪೂಜ್ಯ ದೇವರ್ಷಿ ಪಿತೃಮಾನವಾನ್ ಜಗಾಮ ಕಚ್ಚಪಂ ದ್ರಷ್ಟುಂ ಕೌಶಿಕ್ಯಾಂ ಪಾಪನಾಶನಂ. ಆನಂತರ ಅವನು ಅಲ್ಲಿ ಪಿತೃದೇವತೆಗಳಿಗೆಲ್ಲ ತನ್ನ ಒಂದು ತರ್ಪಣಾದಿಗಳನ್ನು ಕೊಟ್ಟು ಆನಂತರ ಅಲ್ಲಿ ಪುನಃ ಅಲ್ಲಿಂದ ಕೌಶಿಕಿ ಎನ್ನುವ ಸ್ಥಳಕ್ಕೆ, ಅಲ್ಲಿ
ಕಚ್ಚಪ ಅಂತ ಹೇಳಿದರೆ ಕೂರ್ಮ, ಆ ಕೂರ್ಮ ಇರುವಂತಹ ಸ್ಥಳಕ್ಕೆ ಹೋಗ್ತಾನಂತೆ. ಆ ನಂತರ ಹೀಗೆ ವಿವಿಧ ಕಡೆಗೆ ಹೋಗ್ತಾನೆ. ಹಾಗೆ ಹೋಗ್ತಾ ಸಂಭೂಜ್ಯ ಹಯಶೀರ್ಷಂ ಚ ಜಗಾಮ ಗಜಸಾಹ್ವಯಂ ಯತ್ತತ್ರ ದೇವಂ ಜಗನ್ನಾಥಂ ಗೋವಿಂದಂ ಚಕ್ರಪಾಣಿನಂ ಸ್ನಾತ್ವಾ ಸಂಭೂಜ್ಯ ವಿಧಿವತ್ ಜಗಾಮ ಯಮುನಾಂ ನದೀಂ ತಸ್ಯಾಂ ಸ್ನಾದ ಶುಚಿರ್ಭೂತ್ವಾ ಸಂತರ್ಪ್ಯ ಶ್ರೀಸುರಾನ್ ಪಿತೃನ್ ಜದಶ್ಚ ದೇವದೇವೇಶಂ ಲೋಕನಾಥಂ ತ್ರಿವಿಕ್ರಮಂ. ಅನಂತರ ಗಜಸಾಹ್ವಯ ಅನ್ನುವ ಸ್ಥಳಕ್ಕೆ ಹೋಗಿ ಅಲ್ಲಿ ಹಯಶೀರ್ಷ ಅಂದರೆ ಹಯಗ್ರೀವನ ಉಪಾಸನೆಯನ್ನಲ್ಲಿ ಮಾಡ್ತಾನಂತೆ. ಆ ನಂತರ ಯಮುನಾ ನದಿ ಹತ್ರ ಹೋಗ್ತಾನಂತೆ. ಅಲ್ಲಿ ಯಮುನಾ ನದಿ ಹತ್ರ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ದೇವದೇವನಾದ ತ್ರಿವಿಕ್ರಮನ ಆರಾಧನೆಯನ್ನು ಮಾಡ್ತಾನಂತೆ. ಯಾರು? ಆ ಪ್ರಹ್ಲಾದ. ಸ್ವಲ್ಪ ಆಶ್ಚರ್ಯ ಆಗಬೇಕಿತ್ತು. ತ್ರಿವಿಕ್ರಮನ ಆರಾಧನೆ ಮಾಡಲಿಕ್ಕೆ ಬಲಿಯ ಕಥೆ, ಅವನಿನ್ನು ವಾಮನ ಬರಲೇ ಇಲ್ಲ. ವಾಮನ ತ್ರಿವಿಕ್ರಮನಾದದ್ದು. ತ್ರಿವಿಕ್ರಮ ಅಂತ ಹೇಳಿದರೆ 3 ಪೆಜ್ಜೆಗಳನ್ನು ಕೇಳಿ ವಿಕ್ರಮನಾದಂತಹ ರೂಪ. ಅದಿನ್ನು ಬಲಿ ಇನ್ನು ದಾನವನ್ನೇ ಕೊಡಲಿಲ್ಲ, ಇನ್ನು ವಾಮನ ಇನ್ನು ಹುಟ್ಟಲೇ ಇಲ್ಲ, ತ್ರಿವಿಕ್ರಮನ ರೂಪ ನೋಡುವುದಂದ್ರೆ ಎಂತ ಅಂತ ಸಂಶಯ ಬರ್ಬೋದು. ಅದಕ್ಕೆ ವಾಮನ ಪುರಾಣ ಒಂದು ವಿಶೇಷವಾದ ಅಂಶವನ್ನು ಹೇಳ್ತದೆ. ಆ ಬಲಿಯಲ್ಲಿ ತ್ರಿವಿಕ್ರಮತ್ವವನ್ನು ತೋರಿಸುವ ಮೊದಲು ಬಲಿಗೆ ಮಾತ್ರ ತೋರಿಸಿದ್ದಲ್ಲ ಆ ರೂಪ, ಅದಕ್ಕಿಂತ ಮುಂಚೆನೇ ತ್ರಿವಿಕ್ರಮನಾಗಿದ್ದ ಅಂತ ಈ ಪುರಾಣ ಹೇಳ್ತಿದೆ. ನಾರದರು ಕೇಳ್ತಾರೆ, ಆ ಪ್ರಶ್ನೆ ನಾರದರೇ ಮಾಡ್ತಾರೆ. ಸಾಂಪ್ರತಂ ಭಗವಾನ್ ವಿಷ್ಣು ತ್ರೈಲೋಕ್ಯ ಕ್ರಮಣಂ ವಪು ಕರಿಷ್ಯತಿ ಜಗತ್ಸ್ವಾಮಿ ಬಲೇರ್ಬಂಧನಮೀಶ್ವರ ತತ್ಕಥಂ ಪೂರ್ವಕಾಲೋಪಿ ವಿಭುರಾಸೀತ್ ತ್ರಿವಿಕ್ರಮ ಕಸ್ಯತು ಕಸ್ಯ ವಾ ಬಂಧನಂ ವಿಷ್ಣು ಕೃತವಾನ್ ಸ್ವಚ್ಛಮೇವದ. ಅದು ನೀವೇನು ಹೇಳ್ತಾ ಇದ್ದೀರಾ? ಇದೇ ಸಾಧ್ಯ? ಇನ್ನು ಆ ವಿಷ್ಣು ವಾಮನಾಗಿ ಇನ್ನು ಹೊರಗೆ ಬರಬೇಕಷ್ಟೇ, ಇನ್ನು ಇದೆಲ್ಲ ಆಗಲೇ ಇಲ್ಲ, ಅವನು ಇನ್ನು ತ್ರಿವಿಕ್ರಮನಲ್ಲಿ ಆಗಬೇಕಷ್ಟೇ ಅಲ್ವ, ನೀವು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ ಅಂತ ಪುಲಸ್ತ್ಯ ಹತ್ರ ಕೇಳ್ತಾನಂತೆ. ಆಗ ಪುಲಸ್ತ್ಯರು ಹೇಳ್ತಾರಂತೆ, ಶ್ರೂಯತಾಂ ಕಥಯಿಷ್ಯಾಮಿ ಯೋಯಂ ಪ್ರೋಕ್ತ ತ್ರಿವಿಕ್ರಮ ಯಸ್ಮಿನ್ ಕಾಲೇ ಸಂಬಭೂವ ಯಂ ಚ ವಂಚಿತವಾನಸೋ ಆಸೀದುಂದುರಿತಿ ಖ್ಯಾತಃ ಕಶ್ಯಪಸ್ಯೌರಸಸ್ಸುತಃ ಧನುಗರ್ಭಸಮುದ್ಭೂತೋ ಮಹಾಬಲಪರಾಕ್ರಮಃ. ಹಿಂಗೆ ಕಥೆಯನ್ನು ಹೇಳ್ತೇನೆ, ನಿಂಗೆ ಆ ಸಂಶಯ ಇದೆಯಲ್ಲೋ ಅವನು ಹೇಗಾದ ಅಂತ. ಅವನು ತ್ರಿವಿಕ್ರಮನಾಗಿ ಈ ಹಿಂದೆ ಒಂದು ಕೆಲಸವನ್ನು ಮಾಡಿದ್ದ. ಯಾವಾಗ ಕೇಳಿದರೆ ಧನುವಿನ ಹೊಟ್ಟೆಯಲ್ಲಿ ಒಬ್ಬ ಕಶ್ಯಪನ ಮಗನಾಗಿ ಧನುವಿನ ಹೊಟ್ಟೆಯಲ್ಲಿ ಒಬ್ಬ ಹುಟ್ಟಿದ. ಯಾರು ಕೇಳಿದರೆ ದುಂದು ಅಂತ. ಆ ದುಂದುವನ್ನು ವಂಚನೆ ಮಾಡಲಿಕ್ಕೆ ಅವನು ತ್ರಿವಿಕ್ರಮ ರೂಪವನ್ನು ಪಡೆದಿದ್ದ ಅಂತ ಪುಲಸ್ತ್ಯರು ಹೇಳ್ತಾರೆ. ಸಮಾರಾಧ್ಯ ವರದಂ ಬ್ರಹ್ಮಾಣಂ ತಪಸಾಸುರ ಅವಧ್ಯತ್ವಂ ಸುರೈಸೇಂದ್ರೇ ಪ್ರಾತೆ ಸತು ನಾರದ ತದ್ವರಂ ತಸ್ಯ ಜ ಪ್ರಾಜ ತಪಸಾ ಪಂಕಜೋದ್ಭವ ಪರಿದೃಷ್ಟ ಸಚಬಲಿ ನಿರ್ಜಗಾಮ ತ್ರಿವಿಷ್ಟಪಂ. ಅವನು ಏನು ಮಾಡಿದ ಕೇಳಿದರೆ ಆ ರೀತಿಯಾಗಿ ಒಂದು ತಪಸ್ಸನ್ನು ಮಾಡಲಿಕ್ಕೆ ಹೊರಟ ಅಂತೆ ಆ ದುಂದು ತಪಸ್ಸನ್ನು ಮಾಡಿ ಏನು ವರ ಕೇಳಿದ ನಂಗೆ ಅವಧ್ಯತ್ವ ಬೇಕು ಅಂತ ಕೇಳಿದಂತೆ. ಆಗ ಅವನು ಆ ಅವಧ್ಯತ್ವ ವರವನ್ನು ಕೇಳಿ, ಅವಧ್ಯತ್ವ ಅಂತ ಹೇಳಿದ್ರೆ ಯಾರಿಂದಲೂ ಸಾಯಬಾರದು ಅಂತಹ ವರವನ್ನು ಪಡೆದು ಅವನು ಈಗ ಧೈರ್ಯವಾಯ್ತಲ್ಲ, ಹಾಗಾಗಿ ಅವನೆಲ್ಲ ಕಡೆ ಹೋಗಿ ಆ ಸ್ವರ್ಗಕ್ಕೆಲ್ಲ ಹೋಗಿ ಎಲ್ಲರನ್ನು ಸೋಲಿಸಿದ ಅಂತೆ ಆ ದುಂದು. ಆ ಸೋಲಿಸಿ ಅವನು ಸ್ವರ್ಗದಲ್ಲಿ ಅವನು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ. ಹಾಗೆ ಹೇಳ್ತಾರೆ, ತಸ್ಮಿನ್ ಕಾಲೇ ಸಭವದ ಬಲವಾನ್ ಹಿರಣ್ಯ ಕಶಿಪುಸ್ತತಃ ಚಚಾರ ಮಂದರಗಿರೋ ದೈತ್ಯಂ ದುಂದುಂ ಸಮಾಶ್ರಿತಃ ತದೋಸುರ ಯಥಾ ಕಾಮಂ ವಿಹರಂತಿ ವಿಷ್ಟಪೇ ಬ್ರಹ್ಮಲೋಕೆ ಚಿದೃಶಾ ಸಂಸ್ಥಿತ ದುಃಖ ಸಂಯುತಾ. ಅದು ಹೇಳ್ತಾರೆ, ಆ ದುಂದು ಆ ರೀತಿಯಾಗಿರೋ ಸ್ವರ್ಗವನ್ನು ಗೆದ್ದಿದ್ದರಿಂದ ಅವನ ಬಂಟ ಹಿರಣ್ಯಕಶಿಪು ಆಗಿದ್ದ ಅಂತೆ. ಆ ಹಿರಣ್ಯಕಶಿಪು ಎಲ್ಲರನ್ನು ಆ ರೀತಿಯಾಗಿ ಅವನು ಇದ್ದಾನೆ ದುಂದುವಿನ ಒಂದು ಶಕ್ತಿಯಿಂದ ಎಲ್ಲ ತಾನು ಇಚ್ಛೆ ಬಂದಾಗೆ ಆಚೆ ಈಚೆ ಹೋಗ್ತಾ ಇದ್ದ ಅಂತೆ. ಇಡೀ ಜಗತ್ ಸುತ್ತುತ್ತಾ ಮನ ಬಂದಂತೆ ವರ್ತಿಸ್ತಾ ಇದ್ದ ಅಂತೆ. ಹಾಗಾಗಿ ಆಗ ದುಃಖ ಸಂಯುತ ದೇವತೆಗಳು ದುಃಖಕ್ಕೆ ಒಳಗಾದ್ರಂತೆ. ಹಾಗೆ ಹೇಳ್ತಾರೆ, ತದೋ ಅಮರಾನ್ ಬ್ರಹ್ಮಸದೋ ನಿವಾಸಿನ ಶ್ರುತ್ವಾದ ದ್ವಂದ್ವರ್ದಿಜಾನ್ ಉವಾಚ ಪ್ರಜಾಮದೈತ್ಯ ವಯಮಗ್ರಜಸ್ಯ ಸದೋ ವಿಜೇತು ದಶಾನ್ ಸಶಕ್ರಾನ್ ತೇ ದುಂದುವಾಕ್ಯಂ ತು ನಿಶಮ್ಯ ದೈತ್ಯ ಪ್ರೋಚುರ್ನೋ ವಿದ್ಯತಿ ಲೋಕಪಾಲ ಗತಿರ್ಯಯಾಮ ಪಿತಾ ಮಹಾಜಿರಂ ಸುದುರ್ಗಮೋಯಂ ಪರತೋ ಹಿ ಮಾರ್ಗ. ಅವನು ಈ ರೀತಿಯಾಗಿ ಮಾಡ್ತಾ ಇದ್ದ. ಆನಂತರ ಅವನು ಏನು ಯೋಚನೆ ಮಾಡ್ತಾನೆ ಕೇಳಿದರೆ, ಇನ್ನು ಸ್ವರ್ಗ ಗೆಲ್ಲಬೇಕಷ್ಟೇ. ಮೊದಲು ಹಿರಣ್ಯಕಶಿಪು ಇಡೀ ಆ ದುಂದು ಇದ್ದಾನೆ ಅಂತ ಇಡೀ ಜಗತ್ತೆಲ್ಲ ಸುತ್ತಾ ಇದ್ದಂತೆ. ಈಗ ಸ್ವರ್ಗನೂ ಗೆಲ್ಲಬೇಕಂತ ಆ ದುಂದು ಯೋಚನೆ ಮಾಡ್ತಾನಂತೆ. ಆಗ ಅವನ ಕೆಲಸದವರೆಲ್ಲ ಅಂದರೆ ಅವನ ಭೃತ್ಯರೆಲ್ಲ ಹೇಳ್ತಾರಂತೆ, ನೀನು ಏನು ಹೇಳ್ತಾ ಇದ್ದಿ, ಅದೆಲ್ಲ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ,
ಅದು ನಮಗೆ ಅಂತಹ ಸುದೀರ್ಘ ಅಂತಹ ಮಾರ್ಗಕ್ಕೆ ಹೋಗುದುಂಟಲ್ವಾ, ಅದು ಬಹಳ ಕಷ್ಟವಾದಂಥದ್ದು. ಹಾಗಾಗಿ ಅಂತಹ ಕಾರ್ಯಕ್ಕೆ ನಾವು ಹೋಗುದು ಬೇಡ, ಸುಮ್ಮನೆ ನಾವು ಇದ್ದ ಸಂಪತ್ತನ್ನು ಕಳ್ಕೊಂಡು ಬಿಡ್ತೇವೆ ಅಂತ ಅವನ ಭೃತ್ಯರು ಈ ಮಾತನ್ನು ಅವನ ಹತ್ರ ಹೇಳ್ತಾರಂತೆ, ಆ ದುಂದುವಿನ ಹತ್ರ. ಆಗ ಯಸ್ಯ ವೇದಧನಿಂ ಶುತ್ವಾ ವಿಕಸಂತಿ ಸುರಾದಯಾ ಸಕೋಚಮಸುರಾಯಾಂತಿ ಏಚ ತೇಷಾಂ ಸುಧರ್ಮಿಣಃ ತಸ್ಮಾನ್ ಮಾತುಂ ಮಹಾಬಾಹೋ ಮತಿಮೇತಾಂ ಸಮಾದತಃ ವೈರಾಜಭವನಂ ದುಂದೋ ದುರಾರೋಹಂ ಸದಾ ಋಭಿಃ. ಇನ್ನೇನು ಗೊತ್ತಾ, ಅವನು ಈಗ ಅವ ಸ್ವರ್ಗವನ್ನು ಆನಂತರ ಗೆದ್ದ ಅಂತೆ. ಆ ಸ್ವರ್ಗವನ್ನು ಗೆದ್ದು ಇವರೆಲ್ಲ ಸ್ವರ್ಗವನ್ನು ಗೆದ್ದ ಕಾರಣದಿಂದ ಇಂದ್ರಾದಿಗಳು ಎಲ್ಲಿ ಹೋಗ್ಬೇಕು, ಅದಕ್ಕೋಸ್ಕರ ಬ್ರಹ್ಮಲೋಕಕ್ಕೆ ಹೋಗ್ತಾರಂತೆ. ಹಾಗಾಗಿ ಸ್ವರ್ಗವನ್ನು ಏನು ಬೇಕಾದ್ರೆ ಗೆಲ್ಲುವ ಅಂತ ಮೊದಲು ಸ್ವರ್ಗವನ್ನು ಗೆಲ್ತಾನೆ. ಇದು ಎಲ್ಲಿ ಹೋಗುದು ಬೇಡ ಅಂತ ಹೇಳುವುದು ಕೇಳಿದರೆ ಈ ಬ್ರಹ್ಮಲೋಕಕ್ಕೆ ಹೋಗುವುದು ಬೇಡ ಅಂತ. ಈ ಬ್ರಹ್ಮಲೋಕದಲ್ಲಿ ಈಗ ಇಂದ್ರ ದೇವತೆಗಳು ಸ್ವರ್ಗವನ್ನು ಗೆದ್ದ ಅಂತ ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಆ ಬ್ರಹ್ಮಲೋಕಕ್ಕೆ ಹೋದ ಕಾರಣದಿಂದ ಎಲ್ಲರೂ ಕೂಡ ಈಗ ಈ ದುಂದುವಿಗೆ ನಾವು ಬ್ರಹ್ಮಲೋಕಕ್ಕೂ ಹೋಗೋಣ ಅಂತ, ಬ್ರಹ್ಮಲೋಕಕ್ಕೆ ಹೋಗಿ ಆ ಇಂದ್ರ ದೇವತೆಗಳನ್ನು ಸೋಲಿಸೋಣ ಅಂತ. ಆಗ ಹೇಳ್ತಾರೆ ವೃತ್ತಿಯರೆಲ್ಲ, ಅದು ಮಾಡಬೇಡ, ತುಂಬ ಕಷ್ಟ. ಯಾಕೆ ಹೇಳಿದರೆ ಅಲ್ಲಿ ಕೇವಲ ವೇದಧ್ವನಿ, ಆ ವೇದಕ್ಕೆ ಅಷ್ಟು ಸಾಮರ್ಥ್ಯ ಇದೆ. ಕೇವಲ ಒಂದು ವೇದದ ಅರ್ಥಚಿಂತನೆಯನ್ನು ಮಾಡುವುದರಿಂದನೇ, ಧ್ವನಿ ಅಂತ ಹೇಳುವಾಗ ಆ ವೇದದ ಅರ್ಥವನ್ನು ತಿಳ್ಕೊಳ್ತಾರೆ ಅವರು. ಆ ಧ್ವನಿಯನ್ನು ಕೇಳುವುದರಿಂದ ಅದು ವೇದದ ಮಹತ್ವ. ಕೇವಲ ಅದರ ಅರ್ಥಚಿಂತನೆಯನ್ನು ಮಾಡುವುದರಿಂದನೇ ಅವರಿಗೆ ಪುಷ್ಟಿ ಸಿಗ್ತದೆ, ಶಕ್ತಿ ಬರ್ತದೆ. ಹಾಗಾಗಿ ನೀನು ಎಲ್ಲಿ ಬೇಕಾದ್ರೆ ಅವರನ್ನು ಸೋಲಿಸ್ಬೋದು, ಆದರೆ ಬ್ರಹ್ಮಲೋಕದಲ್ಲಿ ಬಹಳ ಕಷ್ಟ, ಅವರನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತೆಲ್ಲ ಹೇಳ್ತಾನೆ. ಆಗ ತೇಷಾ ವಚನಮಾಕರ್ಣ್ಯ ದುಂದು ಪ್ರೋವಾಚ ದಾನವಾನ್ ಗಂತು ಕಾಮಸ್ಸ ಸದನಂ ಬ್ರಹ್ಮಣೋ ಜೇತುಮೀಶ್ವರಾನ್ ಕಥಂ ತು ಕರ್ಮಣಾಕೇನ ಗಮ್ಯತೆ ದಾನವರ್ಷಭಾಃ ಕಥಂ ತತಸಹಸ್ರ ಸಂಪ್ರಾಪ್ತ ಸಹ ದೇವತೈಃ. ಆಗ ಅವರು ಹೇಳ್ತಾರಂತೆ, ಅಲ್ಲ ಅವನು ಕೇಳ್ತಾನಂತೆ, ಅಲ್ಲ ಅವ್ರು ಹೇಗಾದರೂ ಅವ್ರು ಹೇಗೆ ಹೋಗ್ಲಿಕ್ಕೆ ಸಾಧ್ಯವಾಯಿತು, ಅವರಿಗೆ ಅಷ್ಟು ಶಕ್ತಿ ಹೇಗೆ ಬಂತು, ಆ ಬ್ರಹ್ಮಲೋಕಕ್ಕೆ ಹೋಗುವಷ್ಟು ಶಕ್ತಿ ಹೇಗೆ ಅವರಿಗೆ, ಆ ಶಕ್ತಿ ಬಂದು ನಾನು ಹೋಗ್ಬೋದಲ್ವಾ, ಅವರಿಗೆ ಎಂತಹ ಯೋಗ್ಯತೆ ಇದೆ ಅಂತ ಅವ್ರು ಬ್ರಹ್ಮಲೋಕಕ್ಕೆ ಹೋದ್ರು, ಆ ವಿಚಾರವನ್ನು ನನಗೆ ಹೇಳಿ ಅಂತ ಅವನು ಕೇಳ್ತಾನಂತೆ. ಆಗ ದೈತ್ಯಾನ ವಚನಂ ಶ್ರುತ್ವಾ ದುಂದುರ್ದೈತ್ಯ ಪುರೋಹಿತಂ ಪಪ್ರಚ ಶುಕ್ರಂ ಕಿಂ ಕರ್ಮ ಕೃತ್ವಾ ಬ್ರಹ್ಮ ಸದೋಗತಿಃ ತತೋಸ್ಮೈ ಕಥಯಾಮಾಸ ದೈತ್ಯಾಚಾರ್ಯ ಕಲಿಪ್ರಿಯ ಶಕ್ರಸ್ಯ ಚರಿತಂ ಶ್ರೀಮಾನ್ ಪುರಾ ವೃತ್ತ ರಿಪೋಃ ಕಿಲ ಶಕ್ರಶತಂ ತು ಪುಣ್ಯಾನಾಂ ಕ್ರತೂನಾಂ ಅಯಜತ್ಪುರ ದೈತೇಂದ್ರ ವಾಯುಮೇಧಾನಾಂ ತೇನ ಬ್ರಹ್ಮ ಸದೋಗತಃ. ನಿಂಗೆ ಇದು ಗೊತ್ತಿಲ್ವಾ? ಆಗ ಅವ್ರು ಏನು ಮಾಡಿದ್ರು ಕೇಳಿದ್ರು, ಆ ಭೃತ್ಯರೆಲ್ಲ ಹೇಳ್ತಾರಂತೆ, ಆ ಭೃತ್ಯರ ಹತ್ರ ಸೀದಾ ಇದು ಶುಕ್ರಾಚಾರ್ಯರಿಗೆ ಗೊತ್ತಿರ್ತದೆ. ಶುಕ್ರಾಚಾರ್ಯರಿದ್ದಾರಲ್ವ ನಮ್ಮ ಆಚಾರ್ಯರು, ಪುರೋಹಿತರು, ಅವ್ರಿಗೆ ಗೊತ್ತಿರ್ತದೆ. ನಾವು ಅವ್ರ ಹತ್ರ ಕೇಳಿದರೆ ಖಂಡಿತ ನಮಗೆ ಇದಕ್ಕೆ ಉತ್ತರ ಸಿಕ್ಕೇ ಸಿಗ್ತದೆ. ಹಾಗಾಗಿ ನಾವು ಅವ್ರ ಹತ್ರ ಕೇಳೋಣ ಅಂತ ಹೋದರೆ ಆ ಶುಕ್ರಾಚಾರ್ಯರು ಸರಿಯಾದ ವಿಷಯವನ್ನು ಹೇಳ್ತಾರಂತೆ. ಏನು ಕೇಳಿದರೆ, ಆ ಇಂದ್ರ ಅಂದರೆ ಶಕ್ರ ಅಂತ ನಾವು ಹೇಳ್ತೇವೆ. ಯಾಕೆ ಶಕ್ರ ಅಂತ ಕರೆಯುವಂಥದ್ದು? ಶತಕ್ರತು, ಅಲ್ಲಿ ಶತಕ್ರತು ಶಾಕ್ರ ತಾತೃ ತೆಗೆದಿದ್ದಾರೆ. ಅಲ್ಲಿ ಶತಕ್ರತು ಅಂದರೆ ಎಂತ ಕೇಳಿದರೆ 100 ಯಜ್ಞವನ್ನು ಮಾಡಿದವನು ಅಂತ. ಕ್ರತು ಅಂದರೆ ಯಜ್ಞ, ಶತ ಅಂದರೆ 100. ಆ 100 ಯಜ್ಞವನ್ನು ಮಾಡಿದ್ದರಿಂದ ಅವನಿಗೆ ಶಕ್ರ, ಶತಕ್ರತು ಶಕ್ರ ಅಂತ ಹೆಸರು. ಅವನು ಯಾವ 100 ಯಜ್ಞ ಕೇಳಿದರೆ, ಮಾಮೂಲಿ ನಾವು ಗಣಪತಿ ಹೋಮ 100 ಮಾಡ್ತೇವೆ, ನಾವು ಇಂದ್ರರಾಗ್ತೇವೆ ಕೇಳಿದ್ರೆ ಸಾಧ್ಯವಲ್ಲ. ಎಂತಹ ಯಾಗವನ್ನು ಮಾಡಬೇಕು? ಅಶ್ವಮೇಧ ಯಾಗವನ್ನು ಮಾಡಬೇಕು. ನೀವು ಬೇರೆ ಯಾವುದೇ ಯಾಗವನ್ನು ಮಾಡಿದರೂ ಕೂಡ ಇಂಥ ಪದವಿನ ಹೋಗಲಿಕ್ಕೆ ಸಾಧ್ಯವಿಲ್ಲ. ನಾವು ಆ ಒಂದು ಅಶ್ವಮೇಧ ಯಾಗವನ್ನು ಸರಿಯಾಗಿ ಮಾಡಿದರೆ ಆ ಇಂದ್ರ ಪದವಿಗೆ ಹೋಗಿ ನಾವು ಆ ಬ್ರಹ್ಮಸದನಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಆ ಯಾಗವನ್ನು ಮಾಡಬೇಕು ಅಂತ ಶುಕ್ರಾಚಾರ್ಯರು ಹೇಳ್ತಾರೆ ಅವ್ರ ಹತ್ರ. ಆಗ ಶಕ್ರಶತಂ ತು ಪುಣ್ಯಾನಾಂ ಕೃತೂನಾಂ ಅಯಜತ್ಪುರ ದೈತೇಂದ್ರ ವಾಜಿಮೇಧಾನಾಂ ತೇನ ಬ್ರಹ್ಮ ಸದೋಗತ ತದ್ವಾಕ್ಯಂ ದಾನವಪತಿ ಶ್ರುತ್ವಾ ಶುಕ್ರಸ್ಯ ವೀರ್ಯವಾನ್ ಯಷ್ಟುಂ ದುರಗಮೇಧಾನಾಂ ಚಕಾರ ಮತಿಮುತ್ತಮಾಂ ಅಥಾ ಮಂತ್ರ್ಯಾ ಸುರಗುರುಂ ದಾನವಾಂಶ್ಚಾಪ್ಯನುತ್ತಮಾನ್. ಆಗ ಅವನು ಹೇಳ್ತಾನಂತೆ, ಹೌದಾ, ಅದು ನಾನು ಸಹ ಮಾಡ್ತೇನೆ. ಹಾಗಾದರೆ ಅವನು ಮಾತ್ರ ಮಾಡಬೇಕಂತ ಏನು, ನಾನು ಸಹ ಮಾಡ್ತೇನೆ. ಹಾಗಾಗಿ ನಾನು ಸಹ ಮಾಡ್ತೇನೆ ಅಂತ ಅವನೆಲ್ಲರನ್ನು ಕರೆದು ಹೇಳ್ತಾನಂತೆ, ನಾನೀಗ ಯಜ್ಞಕ್ಕೆ ಹೊರಡ್ತಾ ಇದ್ದೇನೆ ಅಂತ ಹೇಳ್ತಾನಂತೆ. ಆಗ ವಿಜಿತ್ಯ ಪ್ರೋವಾಚ ಯಕ್ಷೇಹಂ ಯಜ್ಞೇ ಅಶ್ವಮೇಧೇ ಸದಕ್ಷಿಣೈ ಸದಾ ಗಚ್ಚದ್ವಮವನೀಂ ಗಚ್ಛಾಮ ವಸುದಾಧಿಪಾನ್ ವಿಜಿತ್ಯ ಹಯಮೇಧಾನ್ ವೈ ಯಥಾ ಕಾಮ ಗುಣಾನ್ವಿತಾನ್ ಆಹೂಯಂತಾಂ ತ್ವಾಜ್ಞಾಪ್ಯಂತಾಂ ಚ ಗುಹ್ಯಕಾಃ. ಹೇಳ್ತಾನಂತೆ, ಏನು ಮಾಡಬೇಕು? ಅಶ್ವಮೇಧ ಯಾಗ ಸುಲಭ ಅಲ್ಲ. ಅಶ್ವಮೇಧ ಯಾಗ ಮಾಡಬೇಕಂತಾದರೆ ಒಂದು ಅಶ್ವವನ್ನು ಇಡೀ ಜಗತ್ತಿಗೆ ತಿರುಗಿಸ್ಬೇಕು. ಅದನ್ನು ಅಂದರೆ ಅದು ಎಲ್ಲ ಕಡೆ ಗೆದ್ದು ಬರಬೇಕು. ಆ ಅಶ್ವ ಅಂದರೆ ಯಾವ ರಾಜ್ಯನೂ ಕೂಡ ಅದನ್ನು ಹಿಡಿಬಾರ್ದು. ಆ ಅಶ್ವ ಎಲ್ಲ ಕಡೆ ತಿರುಗಬೇಕು. ಆ ಅಶ್ವವನ್ನು ಯಾರು ಹಿಡಿಬಾರ್ದು.
ಆ ಥರ ಎಲ್ಲ ಕಡೆ ದಿಗ್ವಿಜಯನಾಗಿ ಎಲ್ಲ ಕಡೆ ಗೆದ್ದು ಬರಬೇಕು ಅವನು, ಆಗ ಅಶ್ವಮೇಧ ಯಾಗವನ್ನು ಮಾಡ್ಬೋದು ಅವನು. ಹಾಗಾಗಿ ಎಲ್ಲರನ್ನು ಕಳಿಸ್ತಾನಂತೆ, ಹೋಗಿ ನೀವೆಲ್ಲ ಯಜ್ಞವನ್ನು ಮಾಡಲಿಕ್ಕೆ ಆ ಕುದುರೆಯನ್ನು ಹಿಡ್ಕೊಂಡು ಹೋಗಿ ಅಂತ ಹೇಳ್ತಾನಂತೆ. ಆಗ ಇತ್ತಂ ಸುರಾರೇ ವಚನಂ ನಿಶಮ್ಯಾಸರ ಯಾಜಕ ಭಾಡಮಿತ್ಯಬ್ರವೀ ದೃಷ್ಟೋ ನಿದಯ ಸಂಧಿದೇಶ ಸಹ ತದೋ ದುಂದುರ್ವಿ ದೇವಿಕಾಯ ಪ್ರಾಚೀನೆ ಪಾಪನಾಶನೆ ಭಾರ್ಗವೇಂದ್ರಿನ ಶುಕ್ರೇಣ ವಾಜಿಮೇಧ ದೀಕ್ಷಿತ. ಆಗೇನಾಯಿತು, ಆ ಶುಕ್ರಾಚಾರ್ಯರನ್ನು ನಿಲ್ಲಿಸ್ತಾನಂತೆ ಪೌರೋಹಿತ್ಯಕ್ಕಾಗಿ. ಆ ಪೌರೋಹಿತ್ಯಕ್ಕಾಗಿ ಅಂತ ಇರಿಸಿ ಅವನು ಯಜ್ಞವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ, ದೀಕ್ಷಿತನಾಗ್ತಾನಂತೆ ಯಜ್ಞಕ್ಕೆ. ಆಗ ಯಜ್ಞಭಾಗಭುಜಸ್ತತ್ರ ಸ್ವರ್ಭಾನು ಪ್ರಮುಖಾಮುನೆ ಕೃತಶ್ಚಾಸ್ರನಾಥೇನ ಶುಕ್ರಸ್ಯ ಅನುಮತೆ ಸುರಾಃ ಪ್ರವೃತ್ತೋ ಯಜ್ಞಸ್ತು ಸಂಸೃಷ್ಟಸ್ತದಾ ಹಯಃ ಹಯಸ್ಯಾನೇಯೋ ಶ್ರೀಮಾನ್ ಅಸಿಲೋಮಾ ಮಹಾಸುರಃ. ಏನಾಯಿತು, ಅಸಿಲೋಮ ಅಂತ ಒಬ್ಬ ಅಸುರ ಎಲ್ಲ ಕಡೆ ಆ ಕುದುರೆಯನ್ನು ಎಲ್ಲ ಕಡೆ ತಿರುಗಿಸಿ, ಅಂದರೆ ದಿಗ್ವಿಜಯ ಅಂತ ಏನು ಮಾಡಬೇಕು ಅದು ಎಲ್ಲ ಕಡೆ ಕರ್ಕೊಂಡು ಬರ್ತಾ ಇದ್ದಾನಂತೆ ಯಜ್ಞಕ್ಕೆ ಅಂತ. ಅಸಿಲೋಮ ಅಂತ ಅವನು ಯಜ್ಞಕ್ಕೆ ಕರ್ಕೊಂಡು ಬರ್ತಾ ಇದ್ದಾನಂತೆ. ಆಗ ತದೋಗ್ನಿ ಧೂಮೇನ ಮಹಿ ಸಶೈಲ ವ್ಯಾಪ್ತ ದಿಶಕಂ ದ್ವಿದಿಶಶ್ಚ ಪೂರ್ಣಾ ತೇನಾಗ್ರಗಂಧೇನ ದಿವಸ್ಪೃಶೇನ ಮರುದ್ಧವೋ ಬ್ರಹ್ಮಲೋಕೆ ಮಹರ್ಷೇ ತಂ ಗಂಧಮಾಗ್ರಾಯ ಸುರಾ ವಿಷಣ್ಣ ಜಾನಂದದುಂದುಂ ಹಯಮೇಧ ದೀಕ್ಷಿತಂ ಶರಣ್ಯಂ ಶರಣಂ ಜನಾದಂ ಜಗ್ಮುಷ ಚಕ್ರ ಜಗತಪರಾಯಣಂ. ಆಗ ಆ ಅಗ್ನಿಯ ಧೂಮ ಉಂಟಲ್ಲ, ಹೊಗೆ, ಧೂಮ ಅಂದರೆ ಹೊಗೆ, ಆ ಅಗ್ನಿಯ ಹೊಗೆ ಎಲ್ಲ ಕಡೆ ವ್ಯಾಪಿಸಿದಂತೆ. ಆ ಹೊಗೆ ಎಲ್ಲಿವರೆಗೂ ಹೋಯ್ತು ಕೇಳಿದರೆ ಬ್ರಹ್ಮಲೋಕದವರೆಗೂ ಹೋಯ್ತಂತೆ. ಆ ಬ್ರಹ್ಮಲೋಕದವರೆಗೂ ಹೋದಾಗ ಅಲ್ಲಿಗೆ ಯಾರಿಗೆ ಸಮಸ್ಯೆ ಆಯ್ತು, ಅಲ್ಲಿ ಇಂದ್ರಾದಿ ದೇವತೆಗಳಿದ್ದಾರಲ್ವ, ಆ ಇಂದ್ರಾದಿ ದೇವತೆಗಳೆಲ್ಲ ಅವರಿಗೆ ಅದರ ವಾಸನೆಯನ್ನು ನೋಡಿಯೇ ಅವರಿಗೆ ಹೆದರಿಕೆ ಆಯ್ತಂತೆ. ಅಂದರೆ ಏನಿದು, ಇವನು ಯಜ್ಞವನ್ನು ಮಾಡ್ತಾ ಇದ್ದಾನೆ, ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ, ಇವನು ಮಾಡಿದರೆ ಉಂಟಲ್ವ ಇನ್ನೂ ಜೋರಾಗಿ ಇನ್ನೂ ಹೆಚ್ಚಾಗಿ ಅನರ್ಥ ಮಾಡ್ತಾನೆ, ಇದಕ್ಕೆ ಏನಾದ್ರು ಉತ್ತರ ಬೇಕು ಅಂತ ಅವರೆಲ್ಲರೂ ಕೂಡ ಈಗ ಜನಾರ್ದನನ ಹತ್ರ ಹೋಗ್ತಾರಂತೆ. ವಿಷ್ಣುವಿನ ಹತ್ರ ಹೋಗುದು, ಏನು ಸಮಸ್ಯೆ ಬಂದರೆ ಕೊನೆಗೆ ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾರೆ ಪುರಾಣದಲ್ಲಿ ಹೇಳಿದರೆ, ನಿಮ್ಮ ಸಮಸ್ಯೆಗೆ ಯಾರು ಉತ್ತರ ಕೊಡ್ತಾನೆ ಕೇಳಿದರೆ ಖಂಡಿತ ಆ ದೇವರ ಭಕ್ತಿಯನ್ನು ಮಾಡಿದರೆ ನೀವು ಖಂಡಿತ ನಿಮಗೆ ಉತ್ತರ ಸಿಕ್ಕೇ ಸಿಗ್ತದೆ ಅಂತ ಎಷ್ಟು ಕಡೆ ಬಂದು ಎಲ್ಲ ಸಮಸ್ಯೆ ಬರುವುದು, ಆನಂದ ನಾರಾಯಣನ ಹತ್ರ ಹೋಗುದು, ಹೋಗಿ ಅದಕ್ಕೆ ಉತ್ತರ ಪಡ್ಕೊಂಡು ಬರುವುದು. ಹಾಗಾಗಿ ನಿಮಗೆ ಎಲ್ಲ ಸಮಸ್ಯೆಗೆ ಉತ್ತರ ಆ ನಾರಾಯಣ ಅಂತ, ಆ ನಾರಾಯಣನ ಭಕ್ತಿ ಅಂತ ತಿಳಿಸ್ಲಿಕ್ಕೆ ಇಲ್ಲಿ ಹೇಳ್ತಾರೆ. ಈಗ ಪುನಃ ಆ ದೇವತೆಗಳೆಲ್ಲ ಆ ನಾರಾಯಣನ ಹತ್ರ ಹೋಗ್ತಾರಂತೆ. ಹೋಗಿ ಭಗವನ್ ದೇವದೇವೇಶ ಚರಾಚರ ಪರಾಯಣ ವಿಜ್ಞಪ್ತಿ ಶ್ರೂಯತಾ ವಿಷ್ಣು ಸುರಾಣಾಂ ಆರ್ಥಿನಾಶನ ದುಂದುನಾಮ ಸುರಾಪತಿ ಬಲವಾನ್ ಮರ ಬ್ರಹ್ಮಿತಃ ಸರ್ವಾಸುರಾ ನಿರ್ಜಿತ್ಯ ತೈಲೋಕ್ಯ ಮಹರದ್ಬಲಿ. ಏನ್ ಗೊತ್ತಾ, ಅವನು ಆ ದುಂದು ಅಂತ ಒಬ್ಬ ವ್ಯಕ್ತಿ ಅವನುಂಟಲ್ವಾ, ಈ ತುಂಬ ನಮ್ಮನ್ನೆಲ್ಲ ಈಗ ಗೆದ್ದಿದ್ದಾನೆ, ಗೆದ್ದು ನಮಗೆ ಒಂದು ಆವಾಸವಿಲ್ಲದಂತೆ ಮಾಡಿದ್ದಾನೆ. ಈಗ ಇವನು ಯಾವ ಬುದ್ಧಿಗೆ ಬಂದಿದ್ದಾನೆ ಕೇಳಿದರೆ ಬ್ರಹ್ಮಲೋಕವನ್ನೇ ಗೆಲ್ಲಿಗೆ ಬಂದುಬಿಟ್ಟಿದ್ದಾನೆ. ಸ್ವರ್ಗವನ್ನೆಲ್ಲ ಹೋಗಲಿ, ಅದು ಬ್ರಹ್ಮಲೋಕ ಸೃಷ್ಟಿಕರ್ತನ ಒಂದು ಜಾಗ, ಅದನ್ನೇ ಗೆಲ್ಲಿಗೆ ಬಂದಿದ್ದಾನೆ. ಹಾಗಾಗಿ ನಾವು ಹೆದರ್ತಾ ಇದ್ದೇವೆ ಅಂತ ಆ ಇಂದ್ರಾದೇವತೆಗಳಲ್ಲಿ ಹೇಳ್ತಾನೆ. ವಸ್ತುತಸ್ತು ಆ ಬ್ರಹ್ಮಲೋಕವನ್ನು ಗೆಲ್ಲಿಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ. ಆ ಚತುರ್ಮುಖನ ಲೋಕ ಯಾರಿಂದಲೂ ಅದು ಅಶಕ್ಯ, ನಾವು ಹೋಗ್ತೇವೆ ಅಂತ ಹೇಳಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಕೂಡ ಆ ಒಂದು ಕತೆ, ಆ ಒಂದು ದೇವತೆಗಳಿಗೆ ಒಂದು ಏನೋ ಒಂದು ಭಯ ಥರ, ಭಯ ಇರದಿದ್ರೂ ಕೂಡ ಆ ವಿಷ್ಣುವಿನ ಮಹತ್ವವನ್ನು ತಿಳಿಸಬೇಕಿರ್ತದೆ ಕೆಲವು ಸಲ ಅವರಿಗೆ. ಹಾಗಾಗಿ ಹೇಳ್ತಾರಂತೆ ಆ ಬ್ರಹ್ಮಲೋಕನ ಗೆಲ್ಲಿಗೆ ಬಂದಿದ್ದಾನೆ, ಏನಾದರೂ ಮಾಡು ಅಂತ. ಆಗ ತಸ್ಮಾತ್ ಅಕಾಲಹೀನಂ ತೋ ಚಿಂತಯಸ್ವ ಜಗದ್ಗುರೋ ಉಪಾಯಂ ಮಖವಿದ್ವಂಸೆ ಏನ ಸ್ಯಾಮ ಸುನಿರ್ವೃತಾಃ ಶ್ರುತ್ವಾ ಸುರಾಣಾಂ ವಚನಂ ಭಗವಾನ್ ಮಧುಸೂದನಃ ದತ್ವಾ ಭಯಂ ಮಹಾಬಾಹೋ ಪ್ರೇಷಯಾಮಾಸ ಸಾಂಪ್ರತಂ ವಿಸೃಜ್ಯ ದೇವತಾ ಸರ್ವಾ ಜ್ಞಾತ್ವಾ ಜಯಂ ಮಹಾಸುರಂ ಬಂಧನಾಯ ಮತಿಂ ಚಕ್ರೆ ದುಂದೋರ್ ಧರ್ಮಧ್ವಜಸ್ಯ ವೈ ತತಃ ಕೃತ್ವಾ ಸ ಭಗವಾನ್ ವಾಮನಂ ರೂಪಮೀಶ್ವರಃ. ಆಗ ಈ ರೀತಿಯಾಗೆಲ್ಲ ದೇವತೆಗಳ ಒಂದು ಮಾತನ್ನು ಕೇಳಿ ವಿಷ್ಣು ಹೇಳ್ತಾನೆ, ಖಂಡಿತ ನೀವು ಏನು ಹೆದರಬೇಕಂತಿಲ್ಲ ಅಂತ ಹೇಳಿ ಒಂದು ವಾಮನ ರೂಪವನ್ನು ಧರಿಸ್ತಾನಂತೆ. ಆ ವಿಷ್ಣು ಈ ಹಿಂದೆನೇ ಧರಿಸಿದ ಎನ್ನುವ ಹಾಗೆ ವಾಮನ ರೂಪವನ್ನು ಧರಿಸ್ತಾನಂತೆ. ಧರಿಸಿ ದೃಷ್ಟೋ ದೈತ್ಯಪತಿನ ದೈತ್ಯಶ್ಚಾನ್ಯೈ ಶತರ್ಷಿಭಿಃ ತದಕರ್ಮ ಪರಿತ್ಯಜ್ಯ ಯಜ್ಞೀಯಂ ಬ್ರಾಹ್ಮಣೋತ್ತಮಾಃ ದೇಹಂ ತ್ಯಕ್ತ್ವಾ ನಿರಾಲಂಬಂ ಕಾಷ್ಟವದ್ದೇವಿ ಕಾಜಲೆ ಕ್ಷಣಾನ್ ಮಜ್ಜಸ್ತತೋನ್ಮಜ್ಜನ್ ಮುಕ್ತ ಕೇಶೋ ಯದೃಚ್ಛಯ. ಇವನು ಬಂದು ಏನು ಮಾಡಿದ ಕೇಳಿದರೆ ಸೀದಾ ಓಡಿದ ಅಂತೆ, ನೀರಿಗೆ ಬಿದ್ದು ಬಿಟ್ಟ ಅಂತೆ.
ಓಡಿ ಬಂದ ನೀರಿಗೆ ಬಿದ್ದುಬಿಟ್ಟ ಅಂತೆ. ಅವನು ನೀರಿಗೆ ಬಿದ್ದರೆ ಇದು ಯಜ್ಞ ಎಲ್ಲಿ ಆ ಯಜ್ಞ ಎಲ್ಲಿ ಆಗ್ತಾ ಇದೆಯೋ ಅದರ ಹತ್ರನೇ. ಆಗ ಈ ದೀಕ್ಷಿತರಿಗೆಲ್ಲ ಹೆದರಿಕೆ ಆಯ್ತಂತೆ, ಅಯ್ಯೋ ಇವು ಯಾಕೆ ನೀರಿಗೆ ಯಾಕೆ ಬೀಳ್ತಾ ಇದ್ದಾನೆ, ಇವನಿಗೇನಾಯಿತು ಅಂತ. ಆಗ ಎಲ್ಲರೂ ನೋಡ್ತಾರಂತೆ, ಎಲ್ಲರೂ ನೋಡಿ ಓಡಿ ಹೋಗ್ತಾರಂತೆ. ನೀರಿಗೆ ಬೀಳ್ಲಿಕ್ಕೆ ಏನಾಯ್ತು ಅಂದರೆ ಅವ್ರು ನೀರಿಗೆ ಬಿದ್ದದ್ದು ನೋಡಲಿಲ್ಲ, ಒಟ್ಟು ಅವ ಮುಳುಗ್ತಾ ಇರೋದು ನೋಡ್ತಾ ಇದ್ದಾರೆ. ನೀರಿಗೆ ಅವನು ಮೊದಲೇ ಬಿದ್ದಿದ್ದಾನೆ, ಆದರೆ ನೀರಿಗೆ ಬಿದ್ದದ್ದು ನೋಡಲಿಲ್ಲ, ಇವನು ಮುಳುಗ್ತಾ ಇರೋದು ನೋಡ್ತಾ ಇದ್ದಾರೆ ಇವರು. ಆಗ ನಿಮಜ್ಜಮಾನಂ ಉಜ್ಜಹು ಸರ್ವೇತೇ ವಾಮನಂ ದ್ವಿಜಂ ಸಮುತ್ತಾಯ ಪ್ರಸನ್ನಾಸಿ ವಪ್ರಚ್ಚು ಸರ್ವ ಏವ ಹಿ ಕಿಮರ್ಥಂ ಪತಿತೋಸ್ಸಿಹ ಕೇನಾಕ್ಷಿಪ್ತೋಸಿ ನೋವದ ತೇಷಾಮಾಕರ್ಣ್ಯವಚನಂ ಕಂಪಮಾನೋ ಮುಹುರ್ಮುಹು ಪ್ರಾಹದುಂದು ಪುರೋಗಾನ್ಸ್ತಾನ್ ಶ್ರೂಯತಾಮತ್ರ ಕಾರಣಂ. ಏನು ಅದನ್ನು ನೋಡಿ ಓಡಿ ಹೋದ್ರಂತೆ, ಅವನನ್ನು ಎಬ್ಬಿಸಿದ್ರಂತೆ, ಆ ಬಾಲಕ ವಾಮನನನ್ನು ಎಬ್ಬಿಸಿದ್ರಂತೆ. ಎಬ್ಬಿಸಿ ಕೇಳ್ತಾರಂತೆ, ಅಲ್ಲ ನಿಂಗೆ ಏನಾದರೂ ಆಗಿದೆ, ನಿಂಗೆ ಬುದ್ಧಿ ಸಮಯ ಇಲ್ವಾ, ಯಾಕೆ ನೀರಿಗೆ ಯಾಕೆ ಬಿದ್ದಿದ್ದಿ, ನೀರಿಗೆ ಬಿದ್ದು ಆ ಫಸ್ಟಿಗೆ ಅವರಿಗೆ ಎಬ್ಬಿಸಿದ್ರೆ ಬಹಳ ಖುಷಿ ಆದ್ರೆ ಕೇಳ್ತಾ ಇದ್ದಾರಂತೆ, ನೀನು ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದಿ, ಯಾಕೆ ನೀರಿಗೆ ಬಿದ್ದು ಸಾಯ್ಲಿಕ್ಕೆ ಹೊರಟಿದ್ದಿ ಅಂತ ಕೇಳಿದರೆ, ಅಲ್ಲ ನಾನು ಆ ವಾಮನ ಎಷ್ಟು ಒಳ್ಳೆ ನಾಟಕಕಾರ ನೋಡಿ, ಕಪಟ ನಾಟಕ ಸೂತ್ರಧಾರಿ ಅಂದರೆ ದೇವರಿಗೆ ಒಂದು ಒಳ್ಳೆಯ ಹೆಸರು. ಇದು ಕೂಡ ಒಂದು ನಾಟಕ. ಕಂಪಮಾನ ಅಂದಿ, ತುಂಬ ಚಳಿ ಆದಾಗೆ ಏನೋ ಹೆದರಿಕೆ ಆದಾಗೆ ನಡುಗ್ತಾ ಇದ್ದಾನಂತೆ, ನಡುಗ್ತಾ ಹೇಳ್ತಾ ಇದ್ದಾನಂತೆ, ಹೇಳ್ತೇನೆ ನೋಡಿ ಚಿಕ್ಕ ಹುಡುಗ ಏನೋ ತೊದಲು ನೋಡಿ ಆಡಿದ್ನ ಏನೋ ನಾನು ಕಾರಣ ಹೇಳ್ತೇನೆ, ಯಾಕೆ ಈಗ ಆಗಿದೆ ನಾನು ಹೇಳ್ತೇನೆ ನೋಡಿ ಅಂತ ಅವನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಬ್ರಾಹ್ಮಣೋ ಗುಣವಾನಾಸೀತ್ ಪ್ರಭಾಸ ಇತಿ ವಿಶ್ರುತಃ ಸರ್ವಶಾಸ್ತ್ರಾರ್ಥವಿತ್ ಪ್ರಾಜ್ಞೋ ಗೋತತಶ್ಚಾಪಿ ವಾರುಣಃ ತಸ್ಯ ಪುತ್ರದ್ವಯಂ ಜಾತಂ ಮಂದಪ್ರಜ್ಞಂ ಸುದುಃಖಿತಂ ತಸ್ಯ ಜ್ಯೇಷ್ಠೋ ಮಮ ಭ್ರಾತ ಕನೀಯಾನ್ ಅಪರಸ್ತ್ವಹಂ. ಒಬ್ಬ ಪ್ರಭಾಸ ಅಂತ ಒಬ್ಬ ಜ್ಞಾನಿ ಇದ್ದ. ಆ ಜ್ಞಾನಿಗೆ 2 ಜನ ಮಕ್ಕಳು. ಯಾರು ಕೇಳಿದರೆ ಒಬ್ಬ ಪುತ್ರ, 2 ಜನ ಮಕ್ಕಳು. ಅದರಲ್ಲಿ ಒಬ್ಬ ನನ್ನ ಜ್ಯೇಷ್ಠ ನನ್ನ ಅಣ್ಣ, ಎರಡನೇವ ನಾನು ಅಂತ. ಅಂದರೆ ಆ ಪ್ರಭಾಸನಿಗೆ 2 ಜನ ಮಕ್ಕಳು, ಅದು ಅವನ ಮಗ ಅಂತ ಹೇಳ್ತಾ ಇದ್ದಾನ ಅವನು. ನೇತ್ರಭಾಸ ದಿಖ್ಯಾತ ಜ್ಯೇಷ್ಠೋ ಭ್ರಾತ ಮಮಾಸುರ ಮಮ ನಾಮ ಪಿತಾ ಚಕ್ರೆ ಗತಿಭಾಸೇತಿ ಕೌತುಕಾತ್. ವಿಶೇಷ ಏನು ಕೇಳಿದರೆ ಆ ಪ್ರಭಾಸ ಇವನಿಗೆ ಅಣ್ಣನಿಗೆ ನೇತ್ರಭಾಸ ಅಂತ ಹೆಸರಿಟ್ಟ ಅಂತೆ, ಇವನಿಗೆ ಮಾತ್ರ ಗತಿಭಾಸ ಅಂತ ಹೆಸರಿಟ್ಟಂತೆ. ಏನು ಹೆಸರಲ್ವಾ, ಇವನ ಹೆಸರು ಗತಿಭಾಸ ಅಂತ, ಅಣ್ಣನ ಹೆಸರು ನೇತ್ರಭಾಸ ಅಂತ. ಆಗ ರಮ್ಯಶ್ಚಾವಸತೋ ದುಂದೋ ಶಂಭುಶ್ಚಾಜಿರ್ ಪಿತುರ್ಮಮ ತ್ರಿವಿಷ್ಟವ ಗುಣೇ ಯುಕ್ತಶ್ಚಾರು ರೂಪೋ ಮಹಾಸುರ ಕಾಲೇನ ಮಹತ ಆವಯೋ ಸಮಿತಾಮೃತ ತಸ್ಯೌರ್ಧ ದೇಹಿಕಂ ಕೃತ್ವಾ ಗೃಹಮಾವಾಂ ಸಮಾಗತೋ. ಅದೇನಾಯಿತು, ಆ ಪ್ರಭಾಸ ಇದ್ದಾಗೆಲ್ಲ ಚೆನ್ನಾಗೇ ಇತ್ತು. ಆದರೆ ಕೆಲವು ಕಾಲಗಳ ನಂತರ ನನ್ನ ತಂದೆ ಸತ್ತು ಹೋಗಿಬಿಟ್ರು. ಆಗ ನಾವಿಬ್ಬರು ಎಲ್ಲ ಅವ್ರದ್ದು ದೈಹಿಕಾದಿ ಕರ್ಮಗಳನ್ನೆಲ್ಲ ಮಾಡಿ, ಏನು ಸಪಿಂಡೀಕರಣ, ವೈಕುಂಠ, ಈ ಕಾರ್ಯಗಳನ್ನೆಲ್ಲ ಮಾಡಿ ನಾವು ಮನೆಗೆ ಹೋದ್ವಿ. ಮನೆಗೆ ಹೋದರೆ ತಥೋ ಮಯೋಕ್ತ ಸಭ್ರಾತ ವಿಭಜಾಮ ಗೃಹಂ ವಯಂ ತೇನೋಕ್ತೋ ನೈವ ಭವತೋ ವಿದ್ಯತೆ ಭಾಗ ಇತ್ಯಹಂ ಕುಬ್ಜವಾಮನ ಕಂಜಾನಂ ಕ್ಲೀಬಾನಾಂ ಚಿತ್ರಿಣಾಮಪಿ ಉನ್ಮತ್ತಾನಾಂ ತಥಾ ಅಂಧಾನಾಂ ಧನಭಾಗೋ ನ ವಿದ್ಯತೆ. ಅವನು ಮನೆಗೆ ಹೋದ್ಮೇಲೆ ಇವನು ಹೇಳ್ತಾನಂತೆ, ಆ ಗತಿಭಾಸ ಅಂದರೆ ವಾಮನ ಹೇಳ್ತಾನಂತೆ, ಏನು ಕೇಳಿದರೆ ನಾವಿಬ್ಬರು ಮನೆಯನ್ನು ಹಂಚಿಕೊಳ್ಳೋಣ ಅಂತ. ಆಗ ಆ ನೇತ್ರಭಾಸ ಹೇಳ್ತಾನಂತೆ, ಅದೆಲ್ಲ ಸಾಧ್ಯ ಇಲ್ಲ. ಅದೇ ಸಾಧ್ಯ, ನಿಂಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಂಗುಂಟಲ್ಲ ಒಂದು ಅರ್ಧ ಚೂರು, ಒಂದು 10 ರೂಪಾಯಿ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತುಂಟಾ, ನಿಂಗೊಂದು ವಿಷಯ ಗೊತ್ತುಂಟಾ, ಕುಳ್ಳರಿಗೆಲ್ಲ ರಾಜ್ಯ ಸಂಪದನ್ನು ಕೊಡಬಾರ್ದಂತೆ. ಅವನದೇ ಒಂದು ಏನು, ಕುಬ್ಜರಿಗೆ, ನಪುಂಸಕರಿಗೆ, ಇನ್ನು ಉನ್ಮತ್ತರಿಗೆ, ಬುದ್ಧಿ ಇಲ್ಲದವರಿಗೆ, ಅಂಧರಿಗೆ, ಅಂದರೆ ಕುರುಡರಿಗೆಲ್ಲ ರಾಜ್ಯವನ್ನು ಕೊಡಬಾರ್ದು. ಹಾಗೆ ನಿಂಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ರಾಜ್ಯವನ್ನು ಕೊಡುವುದೇ ಇಲ್ಲ ಅಂತ ಆ ನೇತ್ರಭಾಸ ಗತಿಭಾಸನಿಗೆ ಹೇಳ್ತಾನೆ ಅಂತ ವಾಮನ ಹೇಳ್ಕೊಳ್ತಾ ಇದ್ದಾನೆ ನನ್ನ ಕಥೆ ಏನು ಅಂತ. ಆಗ ಶಯ್ಯಾಸನ ಸ್ಥಾನ ಮಾತ್ರ ಸ್ವೇಚ್ಛೆಯ ನಭುಜಕ್ರಿಯ ಏತಾವ ದೀಯತೆ ತೇಭ್ಯೋ ನಾರ್ಥಭಾಗ ಹರಾಹಿತೆ ಏವ ಮುಕ್ತೆ ಮಯಾ ಸೋಕ್ತ ಕಿಮರ್ಥಂ ಪೈತೃಕಾಗ್ರಹಾತ್ ಧನಾರ್ಥ ಭಾಗಮರ್ಹಾಮಿ ನಾಹಂ ನ್ಯಾಯೇನ ಕೇನ ವೈ. ಅಲ್ಲ, ನಿಂಗೆ ಎಂಥದ್ದು ತಿನ್ಲಿಕ್ಕೆ ಬೇಕಂತ ಉಂಟಾ, ನಿಂಗೆ ಎಂಥದ್ದು ಬೇಕಾ, ನಿಂಗೆ ಜೀವನ ಮಾಡ್ಬೇಕಂತ ಉಂಟಾ, ನಿಂಗೆ ಬೇಕಾದ್ರೆ ಉಂಟಲ್ವಾ, ಒಂದು 3 ಹೊತ್ತು 2 ಹೊತ್ತು ಉಣ್ಲಿಕ್ಕೆ ಊಟ ಕೊಡ್ತೇನೆ, ಅದು ಬಿಟ್ಟರೆ ಮತ್ತೆ 1 ಪೈಸೆ ಕೊಡುವುದಿಲ್ಲ ನಿಂಗೆ. ಹಾಗಾಗಿ ಹೀಗೆ ಹೇಳಿದರೆ ಆ ಗತಿಭಾಸ ಕೇಳ್ತಾನಂತೆ, ಅಯ್ಯ ನನಗೆ ಹಾಕಿಲ್ಲ, ನಾನೆಂತ ತಪ್ಪು ಮಾಡಿದೆ, ಪಿತೃಗಳ ಏನು ಆಸ್ತಿ ಇದೆ ಅದು ನನಗೂ ಕೂಡ ಅದಕ್ಕೆ ಒಂದು ಒಡೆತನ ಇದ್ದೇ ಇದೆ, ನಂಗೆ ಯಾಕಿಲ್ಲ ಹೇಳ್ತಿ ಕೇಳಿದರೆ ಅವನಿಗೆ ಆಗ ಇತ್ಯುಕ್ತೌ ಅಪಿ ವಾಕ್ಯೋಸೋ ಇತ್ಯುಕ್ತವಪಿ ವಾಕ್ಯೇಸೋ ಭ್ರಾತಾ ಮೇ ಕೋಪ ಸಂಯುತಃ ಸಮುಕ್ಷಿಪ್ಯ ಕ್ಷಿಪನ್ನದ್ಯ ಮಸ್ಯಾಮಾಮಿತಿ ಕಾರಣಾತ್
ಮಮಾಸ್ಯಾಂ ನಿಮಗ್ನಾಯಾಂ ತು ಮಧ್ಯೇನ ಪ್ಲವತೋಗತ ಕಾಲ ಸಂವತ್ಸರಕ್ಯಾಸ್ತು ಯುಷ್ಮಾಭಿರಿಹ ಚೋದೃತಃ. ಹಿಂಗೊಂದು ವಿಷಯ ಗೊತ್ತುಂಟಾ, ಅದಕ್ಕೆ ಅವನಿಗೆ ಸಿಟ್ಟು ಬಂದು, ನಾನು ಜಸ್ಟ್ ಒಂದು ಕೇಳಿದೆ ಅಷ್ಟೇ, ರಾಜ್ಯವನ್ನು ಕೊಡುವಂತ ಕೇಳಿದೆ ಅಷ್ಟೇ, ಅದಕ್ಕೆ ಅವನಿಗೆ ಸಿಟ್ಟು ಬಂದು ತೆಗೆದು ನನ್ನನ್ನು ನೀರಿಗೆ ಹಾಕಿಬಿಟ್ಟವ. ನೀರಿಗೆ ಹಾಕಿಬಿಟ್ಟು ನಾನು ಎಷ್ಟು ವರ್ಷಗಳ ಕಾಲ ಒಂದು ಈಜಿದೆ ಅಂತ ಹೇಳಿದೆ, 1 ವರ್ಷಗಳ ಕಾಲ ಈಜಿದಾನಂತೆ ಅವ ವಾಮನ. ಹೇಳುದು ಎಷ್ಟು ಚೆಂದ ಮಾಡಿ ಒಂದು ಕಥೆಯನ್ನು ಹೇಳ್ತಾನೆ ನೋಡಿ. ನಾನು 1 ವರ್ಷಗಳ ಕಾಲ ಈಜಿ ಸಾಕಾಗಿ ಹೋಯ್ತು ನನಗೆ, ನಾನೀಗ ನಿಮ್ಮಿಂದ ಎಬ್ಬಿಸಲ್ಪಟ್ಟಿದ್ದೇನೆ ಅಂತ ಕಥೆಯನ್ನು ಬಿಡ್ತಾನಂತೆ ಆ ವಾಮನ. ಆಗ ಕೇ ಭವಂತೋ ಸಂಪ್ರಾಪ್ತ ಸಂಸ್ನೇಹ ಬಾಂಧವ ಇವ ಕೋಯಂ ಚಕ್ರವರ್ತಿಮೋ ದೀಕ್ಷಿತೋ ಯೋ ಮಹಾಭುಜಃ ತನ್ಮೇ ಸರ್ವಂ ಸಮಾಖ್ಯಾತ ಯಾಥಾ ಸತ್ಯಂ ತ ಬೋಧನಾ ಮಹರ್ಷಿ ಸಂಯುತ ಯುವಂ ಸಾನುಕಂಪಾ ಮೇ ಭೃಶಂ. ನೀವುಂಟಲ್ವಾ, ನನಗೆ ತುಂಬ ಸ್ನೇಹಿತರು, ನನಗೆ ತುಂಬ ಕಷ್ಟಪಡ್ತಾ ಇದ್ದೆ, ನನ್ನ ರಕ್ಷಣೆ ಮಾಡಿದ್ರಲ್ವಾ, ನೀವು ನನ್ನ ಬಂಧುಗಳ ಥರ ಅಂತ ವಾಮನ ಹೇಳ್ತಾನಂತೆ. ಈಗ ಆಯಿತು, ನೀನು ಯಾರು, ಇವ ಯಾರು, ಒಂದು ಇಂದ್ರ ಹೇಗೆ ಯಜ್ಞ ಮಾಡಿದ್ನೋ ಆ ಥರ ಯಜ್ಞ ಮಾಡ್ತಾ ಇದ್ದಾನಲ್ಲ, ಇವನು ಯಾರು ಅಂತ ವಾಮನ ಕೇಳ್ತಾನಂತೆ. ಯಾರು ದುಂದು ಎಂಜಾಯ್ ಮಾಡ್ತಾ ಇದ್ನಲ್ವಾ, ಆ ಯಜ್ಞವನ್ನು ನೋಡಿ ಇವನು ಯಾರು, ಯಾಕೆ ಇಂದ್ರ ಯಾವ ಥರ ಯಜ್ಞ ಮಾಡ್ತಾನೋ ಅಶ್ವಮೇಧ ಯಾಗವನ್ನು ಆ ರೀತಿಯಾಗಿ ಮಾಡ್ತಾ ಇದ್ದಾನಲ್ವಾ ಅಂತ ಕೇಳಿದರೆ, ಇತ್ತೇ ಮುಕ್ತ ದೇವೇಶಂ ವಾಮನಂ ಭಾರ್ಗವಾಸುತ ಪ್ರೋಚೋ ದೈತ್ಯಪತಿಂ ಸರ್ವೇ ವಾಮನಾರ್ಥಕರಂ ವಚ ದೀಯತಾಮಸೈತೇಂದ್ರ ಸರ್ವೋಪಕರ ಸಂಯುತಂ ಶ್ರೀಮದಾ ವಸತಂ ದಾಸ್ಯ ರತ್ನಾನಿ ವಿಧಾನಿ ಚ. ಆಗ ಅಲ್ಲಿ ಹೇಳ್ತಾರಂತೆ, ಅಂತಹ ವಾಮನನ ವಚನವನ್ನು ಕೇಳಿ ಶುಕ್ರಾಚಾರ್ಯ ಹೇಳ್ತಾರಂತೆ, ಇವನು ಯಾರು ಗೊತ್ತುಂಟಾ, ಇವನು ದುಂದು ಅಂತ ಬಹಳ ಶಕ್ತಿಶಾಲಿ, ಇವನೀಗ ಜೋರಾಗಿ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಅಶ್ವಮೇಧ ಯಾಗವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನಿಗೆ ಹೇಳ್ತಾರಂತೆ. ಆ ದುಂದುವಿಗೆ ಶುಕ್ರಾಚಾರ್ಯ ಹೇಳ್ತಾರಂತೆ, ಈಗ ಇವನಿಗೆ ಎಷ್ಟು ಸಂಪತ್ತು ಬೇಕು ಅಷ್ಟು ಕೊಟ್ಟು ಬಿಡು, ತನ್ನ ಅಣ್ಣನಿವನ ಸಂಪತ್ತನ್ನು ಕೊಡಲಿಲ್ಲ ಅಲ್ವಾ, ಈಗ ನೀನು ಕೊಡು, ಎಷ್ಟು ಬೇಕು ಸಂಪತ್ತು ಅವನಿಗೆ ಅಷ್ಟು ಕೊಟ್ಟು ಬಿಡು ಅಂತ ಆ ದುಂದುವಿನ ಹತ್ರ ಶುಕ್ರಾಚಾರ್ಯರು ಹೇಳಿದರೆ, ಆಗ ತದ್ವಾಕ್ಯಂ ದಾನವಪದೇ ಶುತ್ವಾ ದೇವೋ ತವಾಮನ ಪ್ರಾಸುರಪತಿಂ ದುಂದುಂ ಸರ್ವಾರ್ಥ ಸಿದ್ಧಿಕರಂ ವಚ ದಾಸ್ಯೇ ಗೃಹಂ ಹಿರಣ್ಯಂ ಚ ವಾಜಿನಸ್ಯ ಅಂದನಾನ್ ಗಜಾನ್ ಪ್ರಯಚ್ಛಾಮ್ಯದ್ಯ ಭವತೋ ವ್ರಿಯತಾಮೀಪ್ಸಿತಂ ವಿಭೋ. ಹೇಳ್ತಾನೆ, ನಿಂಗೆ ಏನು ಬೇಕು ಹೇಳು, ಮನೆ ಬೇಕಾ, ಚಿನ್ನ ಬೇಕಾ, ಕುದುರೆಗಳು ಬೇಕಾ, ರಥಗಳು ಬೇಕಾ, ಆನೆಗಳು ಬೇಕಾ, ನಿಂಗೆ ಏನು ಬೇಕು ಹೇಳು, ಅದನ್ನೆಲ್ಲ ಕೊಟ್ಟು ಬಿಡ್ತೇನೆ ನಿಂಗೆ, ನೀನು ಹೆದರುವುದೇ ಬೇಡ ಅಂತ ಅದೊಂದು ಹೇಳ್ತಾನಂತೆ. ಆಗ ಪ್ರಹ್ಲಾದ ಒಂದು ಮಾತನ್ನು ಹೇಳ್ತಾನಂತೆ, ಸೋದರೇಣಾಪಿ ಭ್ರಾತ ಹ್ರಿಯಂತೆ ಯಸ್ಯ ಸಂಪದ ತಸ್ಯ ಕ್ಷಮಸ್ಯ ಯದ್ದತ್ತಂ ಕಿಮನ್ಯೋ ನ ಹರಿಷ್ಯತಿ ದಾಸಿ ದಾಸಾಂಶ ಸುಭೃತ್ಯಾಂಶ್ಚ ಗೃಹಂ ರತ್ನೇ ಪರಿಚ್ಛದಂ ಸಮರ್ಥೇ ಜಿಂದೇಶು ಪ್ರಯಚ್ಛಸ್ವ ಮಹಾಭುಜ. ಈಗ ಉಂಟಲ್ವಾ, ನೀನು ಎಂತ ಗೊತ್ತಿಲ್ಲ, ನನಗೊಂದು ಸಂಶಯ ಅಂತ ಹೇಳಿದರೆ, ನನ್ನ ಅಣ್ಣ ತುಂಬ ಸಂಪತ್ತನ್ನೆಲ್ಲ ಪಡೆದ, ಈಗ ತುಂಬ ಉಂಟು ಅವನ ಹತ್ರ, ಅಪ್ಪನ ಆಸ್ತಿ ಎಲ್ಲ ಅವನ ಹತ್ರ ಉಂಟು, ನನ್ನ ಅಣ್ಣನ ಹತ್ರ ಉಂಟು. ನನಗೆ ಸಂಶಯ ಅಂತ ಕೇಳಿದೆ, ಅವನು ಅಷ್ಟು ಆಸ್ತಿಯನ್ನು ಪಡೆದರೂ ಕೂಡ ಅವನ ಸಂಪತ್ತು ಯಾವುದು ಲೂಟಿ ಮಾಡೋದಿಲ್ಲ ಅಂತ ಎಂತ ಗ್ಯಾರಂಟಿ, ಯಾವ ಒಂದು ಧೈರ್ಯದಲ್ಲಿ ನಾ ಹೇಳುದು ಅವನ ಸಂಪತ್ತನ್ನು ಲೂಟಿ ಮಾಡೋದಿಲ್ಲ ಅಂತ. ಯಾವ ಸಂಪತ್ತನ್ನು ಲೂಟಿ ಮಾಡಿಯೇ ಮಾಡ್ತಾರೆ. ಹೀಗಿರುವಾಗ ಎಂತ ಗೊತ್ತುಂಟಾ, ಈಗ ನನಗೆ ನೀನು ಸಂಪತ್ತು ಕೊಡ್ಬೋದು, ಅದನ್ನು ರಕ್ಷಣೆ ಮಾಡಲಿಕ್ಕೆ ನನಗೆ ಮೊದಲೀಗ ಭೃತ್ಯರನ್ನೆಲ್ಲ ಕೊಡು, ನೀನು ನನಗೆ ಎಷ್ಟು ಸಂಪತ್ತು ಬೇಕಾದ್ರೂ ಕೊಡು, ಮೊದಲು ನನಗೆ ಭೃತ್ಯರನ್ನೆಲ್ಲ ಕೊಡು, ಆನಂತರ ನೀನು ಎಂತ ಬೇಕಾ ನನಗೆ ದಾನ ಮಾಡು, ಅದಕ್ಕಿಂತ ಮುಂಚೆ ದಾನ ಮಾಡೋದು ಬೇಡ ಅಂತ ಹೇಳಿದ ಅಂತೆ. ಈಗ ನೋಡಿದ್ರೆ ಅವನಿಗೆ ಎಂತ ದಾನವನ್ನು ಕೇಳ್ಬೋದು ನನಗೆ ಅನಿಸ್ತದೆ, ಭೃತ್ಯರನ್ನೆಲ್ಲ ಕೇಳಿಕೊಂಡು ದಾನವನ್ನು ಕೇಳ್ತಾ ಇದ್ದಾನಲ್ವ, ಅಂದರೆ ರಕ್ಷಣೆ ಮಾಡಲಿಕ್ಕೆ ಜನ ಎಲ್ಲ ಬೇಕು, ಆನಂತರ ದಾನವನ್ನು ಕೊಡು ಅಂತೆಲ್ಲ ಹೇಳ್ತಾ ಇದ್ದಾನೆ. ಏನು ದಾನ ಕೇಳ್ಬೋದು ಅಂತ ನಮಗೆ ಸಂಶಯ ಬರ್ತದೆ. ಅವನು ಕೇಳ್ತಾನೆ, ಪ್ರಮಾಣಂ ಆಲೋಕ್ಯ ಮಾಮಕಂ ಚ ಪದತ್ರಯಂ ಸಂಪ್ರಯಚ್ಛ ಸಹಿತೇಂದ್ರ ನಾದಿಕಂ ರಕ್ಷಿತುಂ ಕ್ಷಮಃ. ನಂಗುಂಟಲ್ವ 3 ಹೆಜ್ಜೆ ಕೊಟ್ಟರೆ ಸಾಕು, 3 ಹೆಜ್ಜೆ ಕೊಟ್ಟರೆ ಸಾಕು, ಮತ್ತೆಂತ ನಂಗೆ ಕೊಡೋದು ಬೇಡ ಅಂತ ಅವನು ಹೇಳ್ತಾ ಇದ್ದಾನೆ. ಅಷ್ಟೆಲ್ಲ ಕೇಳಿ ನಂಗೆ 3 ಹೆಜ್ಜೆ ಕೊಡು, ಮತ್ತೆಂತ ಬೇಡ ಅಂತ ವಾಮನ ಹೇಳ್ತಾನಂತೆ. ಆಗ ಇತ್ಯೇ ಮುಕ್ತೇ ವಚನೆ ಮಹಾತ್ಮನ ವಿಹಸಿದ ಇತ್ಯಾದಿ ಪರಿಸರುತ್ವಿಜಃ ಪ್ರಾದಾದ್ರೇಂದ್ರಾಯ ಪದತ್ರಯಂ ತದಾ ಯದಾಸನಾನ್ಯಂ ಪ್ರಗೃಹಾಣ ಕಿಂಚಿತ್ ಕ್ರಮತ್ರಯಂ ತಾವದವೇಶಿ ದತ್ತಂ ಮಹಾಸುರೇಂದ್ರೇಣ ವಿಭುರೇಶಸ್ವಿ ಚಕ್ರೇ ತತ್ರ ಲಂಘಯಿತುಂ ತ್ರಿಲೋಕಿಂ ತ್ರಿವಿಕ್ರಮಂ ರೂಪಮನಂತ ಶಕ್ತಿ. ಅವನು ಏನು ಮಾಡಿದ ಕೇಳಿದರೆ, ಆ ದುಂದುವಿನ ಹತ್ರ ಕೇಳ್ತಾನಂತೆ, ನನಗೆ 3 ಹೆಜ್ಜೆ ಸಾಕು ಅಂತ ಹೇಳಿದರೆ ಆ ದುಂದು ನೆಗಾಡ್ತಾನಂತೆ, ಅದು ನೀ ಏನು ಕೇಳ್ತಾ ಇದ್ದೀಯ ಅಂತ. ಸೊ ಬಲಿಯ ಕಥೆ ಹಾಗೆ ಬರ್ತದೆ, ಆ ಬಲಿಯ ಕಥೆ ಹೊಸತ್ತಲ್ಲ, ಹಿಂದೆ ಆಗಿದೆ ಅಂತ ವಾಮನ ಅವತಾರ. ಆ ದುಂದು ಕೂಡ ನೆಗಾಡ್ತಾನಂತೆ, ಅಲ್ಲಿ ಏನು ಈ 3 ಹೆಜ್ಜೆಯನ್ನು ಕೇಳ್ತಾ ಇದ್ದೀನಿ, ನೀನು 3 ಹೆಜ್ಜೆನ ಏನು ಮಾಡ್ತೀಯ ಅಂತ. ಆಗ ನಂಗೆ 3 ಹೆಜ್ಜೆ ಸಾಕು, ಅದಕ್ಕಿಂತ ಜಾಸ್ತಿ ಎಲ್ಲ ನನಗೆ ಬೇಕಾಗಿಲ್ಲ ಅಂತೆಲ್ಲ ಹೇಳಿದಿ.
ಅವನು ಆ 3 ಹೆಜ್ಜೆಯಿಂದ ತ್ರಿವಿಕ್ರಮನ ಆಗ್ತಾನಂತೆ. ಆಗದೆ ಹೇಗೆ ಕೇಳಿದರೆ, ಅವನು ಆ ಪಾತಾಳಕ್ಕೆ ಹೋಗ್ತಾನೆ, 1 ಹೆಜ್ಜೆಯನ್ನು ಪಾತಾಳದಲ್ಲಿ ಇಡ್ತಾನಂತೆ. ಆ ಪಾತಾಳದಲ್ಲಿಟ್ಟು ಎಲ್ಲ ದೈತ್ಯರನ್ನೆಲ್ಲ ನಾಶ ಮಾಡ್ತಾನಂತೆ. ಆ ನಂತರ ಎಲ್ಲ ಕೃತ್ವಾಸ ರೂಪಂ ದಿಜಾಂ ಜಹತ್ವಾ ಪ್ರಣಮ್ಯ ಚರ್ಷೀನ್ ಪ್ರಥಮ ಕ್ರಮೇಣ ಮಹೀದ್ರೈ ಸಹಿತಾಂ ಸಹಾರಣಂ ಜಹಾರ ರತ್ನಾಕರಪತ್ತನೈರ್ಯುತಾಂ. ಆ ಒಂದು ಹೆಜ್ಜೆಯಿಂದಲೇ, ಕೇವಲ 1 ಹೆಜ್ಜೆಯಿಂದನೇ ಅವನೆಲ್ಲ ಯಾರೆಲ್ಲ ರಾಕ್ಷಸರಂತಿದ್ದಾರೋ ಅವರನ್ನೆಲ್ಲ ದೈತ್ಯರನ್ನೆಲ್ಲ, ಎಲ್ಲರನ್ನಂತಲ್ಲ ಹೆಚ್ಚಿನ ದೈತ್ಯರನ್ನೆಲ್ಲ ನಾಶ ಮಾಡಿದ ಅಂತೆ. ಅನಂತರ ಭುವಂ ಸನಾಕಂ ತ್ರಿಷಾ ದಿವಾಸಂ ಸೋಮಾರ್ಕ ವೃಕ್ಷೇರ್ ಅವಿಮಂಡಿತಂ ನಭಃ ದೇವೋ ದ್ವಿತೀಯೇನ ಜಹಾರ ವೇಗಾತ್ ಕ್ರಮೇಣ ದೇವ ಪ್ರಿಯಮೀಪ್ಸುರೀಶ್ವರಃ. ಆನಂತರ ತನ್ನ ಒಂದು ರೂಪದಿಂದ ಆ ಆಕಾಶವನ್ನು ಅಂದರೆ ಆ ಸ್ವರ್ಗವನ್ನೆಲ್ಲ ವ್ಯಾಪಿಸಿ ಅದನ್ನು ಕೂಡ ಪಡ್ಕೊಳ್ತಾನಂತೆ. ಅಂದರೆ ಅವನ ಅಷ್ಟು ರೂಪವನ್ನು ಅಷ್ಟು ದೊಡ್ಡ ರೂಪವನ್ನು ಪಡ್ಕೊಂಡು ನಾ ಕೇಳಿದರೆ ಒಟ್ಟಿನಲ್ಲಿ ಆ ಎಲ್ಲ ಅವನ ಆ ದಿನದಲ್ಲಿ ಉಂಟು ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲಿ. ಅಂದರೆ ಅಷ್ಟು ದೊಡ್ಡ ರೂಪ ಇವನು ಉಳ್ಳವ ತ್ರಿವಿಕ್ರಮ ಅಂತ, ಅಷ್ಟು ದೊಡ್ಡ ರೂಪ ಇವನ ಹತ್ರ ಇದೆ ಅಂತ. ಹಾಗಾಗಿ ಕ್ರಮಂ ತೃತೀಯಂ ಚೇದಾಸಿ ಪೂರಿತಂ ತದಾಸಿ ಕೋಪಾದನುಪುಂಗವಸ್ಯ ಪಪಾತ ವೃಷ್ಟೇ ಭಗವಾನ್ ತ್ರಿವಿಕ್ರಮೋ ಮೇರು ಪ್ರಮಾಣೇನ ತು ವಿಗ್ರಹೇಣ ಪತತಾ ವಾಸುದೇವೇನ ದಾನವೋ ನಾರದ 30 ಯೋಜನ ಸಾಹಸ್ರೀ ಭೂಮೇರ್ಗರ್ತ ದೃಢೀಕೃತ. ಆಗ ಅವನು 2 ಹೆಜ್ಜೆಯನ್ನು ಪಡ್ಕೊಂಡ ಅಲ್ವಾ. ಒಂದು ಆ ಇಡೀ ಹೆಜ್ಜೆಯಿಂದ ಇಡೀ ವ್ಯಾಪಿಸಿದ ಆ ಭೂಮಿಯನ್ನೆಲ್ಲ, ಇನ್ನೊಂದು ಹೆಜ್ಜೆಯಿಂದ ಸ್ವರ್ಗವನ್ನೆಲ್ಲ ವ್ಯಾಪಿಸಿದ. ಈಗ ಇನ್ನೊಂದು ಹೆಜ್ಜೆಯಲ್ಲಿ ಉಂಟಾಗಾದ್ರೆ ಇನ್ನೊಂದು ಹೆಜ್ಜೆ ಬೇಕಲ್ವಾ, ಎಲ್ಲ ಪಡ್ಕೊಂಡಾಯ್ತಲ್ವಾ ಕೇಳಿದರೆ. ಆ ನಂತರ ಇವನು ಯಾರು ದುಂದು ಕೊಡಲಿಲ್ಲ ಅಂತ ಅವನನ್ನು ತೆಗೆದು ಅವನ ತಲೆ ಮೇಲೆ ಹೊಡೆದು ಬಿಟ್ಟ ಅಂತೆ. ಬಿದ್ದ ಒಂದು ರಭಸಕ್ಕೆ ಅವನು ದೊಡ್ಡ ಗರ್ತವೇ, ಒಂದು ಹೊಂಡವೇ ಆಗಿ ಹೋಯ್ತಂತೆ. ಆಗ ತದಸ್ವರ್ಗ್ಯಂ ಸಹಸ್ರಾಕ್ಷೋ ವಾಸುದೇವ ಪ್ರಸಾದತಃ ಸುರಾಶರ್ವೇ ತೈಲೋಕ್ಯಂ ಅವಾಪು ನಿರುಪದ್ರವಾಹ ಭಗವಾನಪಿ ಪ್ರಕ್ಷಿಪ್ಯ ಸಿಕತಾರಣವೇ ಕಾಳಿಂದ್ಯ ರೂಪಮಾಧಾಯ ದತ್ರೈವಾಂತರಧೀಯತ. ಏವಂ ಪುರಾ ವಿಷ್ಣುರಭೂಚ್ಯ ವಾಮನೋ ದುಂದುಂ ವಿಜೇತುಂ ಚ ತ್ರಿವಿಕ್ರಮೋ ಭೂತ್ ಯಸ್ಮಿನ್ ಸ ದೈತ್ಯೇಂದ್ರ ಸುತೋ ಜಗಾಮ ಮಹಾಶ್ರಮೇ ಪುಣ್ಯಯಿತೋ ಮಹರ್ಷೇ. ಹಾಗೆ ಅವನು ಆ ರೀತಿಯಾಗಿ ಎಲ್ಲ ಗೆದ್ದು ನಂತರ ಆ ಇಂದ್ರ ದೇವತೆಗಳನ್ನೆಲ್ಲ ತಮ್ಮ ಸ್ಥಾನವಾದ ಸ್ವರ್ಗದಲ್ಲಿ ಇರಿಸಿ ಆ ನಂತರ ಕಾಳಿಂದಿ ನದಿ ಹತ್ರ ಅವನ ಅಂತರ್ಧಾನನಾದ ಅಂತೆ. ಇಷ್ಟು ಹೇಳಿ ಪುಲಸ್ತ್ಯರು ಹೇಳ್ತಾರೆ, ಈ ರೀತಿಯಾಗಿ ಆ ವಾಮನ ಇನ್ನು ವಾಮನ ಹಿಂದೆ ಮುಂದೆ ಮಾತ್ರ ಹೊಸತ್ತು ಆಗುವುದಂತಲ್ಲ, ಹಿಂದೆನೇ ದುಂದು ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೋಸ್ಕರ ಈ ರೂಪವನ್ನು ಪಡೆದಿದ್ದ ಅಂತ ಈ ಕಥೆಯನ್ನು ಹೇಳ್ತಾರೆ. ವಾಮನ ತ್ರಿವಿಕ್ರಮನಾಗಿದ್ದ ಹಿಂದೆನೆ ಅಂತ ಈ ಕಥೆಯನ್ನು ಹೇಳ್ತಾರೆ. ಇಷ್ಟು ಹೇಳಿ ಮುಂದೆ ಆ ಪ್ರಹ್ಲಾದನ ಯಾತ್ರೆಯನ್ನು ಮುಂದುವರಿಸ್ತಾರೆ. ಕಾಳಿಂದಿ ಸಲಿಲೆ ಸ್ನಾತ್ವಾ ಪೂಜಯಿತ್ವಾ ತ್ರಿವಿಕ್ರಮಂ ಉಪೋಷ್ಯ ರಜನೀಮೇಕಾಂ ಲಿಂಗಭೇದಂ ಗಿರಿಂ ಯಯೋ ತತ್ರ ಸ್ನಾತ್ವಾ ಚ ವಿಮಲೆ ಭುವಂ ದೃಷ್ಟ್ವಾ ಚ ಭಕ್ತಿತ ಉಪೋಷ್ಯ ರಜನೀಮೇಕಾಂ ತೀರ್ಥಂ ಕೇದಾರಮಾವ್ರಜತ್. ಆನಂತರ ಕಾಳಿಂದಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ತ್ರಿವಿಕ್ರಮನ ಆಶ್ರಮ ಇತ್ತು, ವಾಮನನ ಆಶ್ರಮ ಇತ್ತು, ಅಲ್ಲಿ ಅವನಿಗೆ ನಮಸ್ಕಾರ ಮಾಡಿ ಆನಂತರ ರಜನಿ ಒಂದು ರಾತ್ರಿಯಲ್ಲಿ ಕಳೆದು ಆನಂತರ ಅಲ್ಲಿ ಕೇದಾರ ಎನ್ನುವ ಸ್ಥಳಕ್ಕೆ ಹೋಗ್ತಾನಂತೆ. ಕೇದಾರಂ ಅಲ್ಲಿ ಹೋಗಿ ಆನಂತರ ಅಲ್ಲಿ ಒಳ್ಳೆಯ ತೀರ್ಥ ಸ್ನಾನ ಮಾಡಿ ಕೇದಾರ ತೀರ್ಥವನ್ನು, ಕೇದಾರ ಸ್ಥಳ ಅಲ್ಲ ಕೇದಾರ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಆನಂತರ ತುಂಬ ಕಡೆ ಹೋಗ್ತಾನಂತೆ. ಅಲ್ಲಿ ಆನಂತರ ಹೇಳ್ತಾರೆ, ತಸ್ಯಾಂ ಸ್ನಾತ್ವಾ ಸಮಭ್ಯರ್ಚ್ಯ ದೇವದೇವಂ ನಿಜಪ್ರಿಯಂ ಉಪವಾಸಿ ಇರಾವತ್ಯಾಂ ದದರ್ಶ ಪರಮೇಶ್ವರಂ. ಇರಾವತಿ ಅನ್ನುವ ಒಂದು ಸ್ಥಳ, ಅಲ್ಲಿ ಹೋಗಿ ಅಲ್ಲಿ ದೇವದೇವನಾದ ನಾರಾಯಣನನ್ನು ನೋಡ್ತಾನಂತೆ. ಏನು ಆ ಸ್ಥಳದ ವಿಶೇಷ ಅಂತ ಅಲ್ಲಿ ಹೇಳ್ತಾರೆ, ಯಮಾರಾಜಿತ ಶ್ರೇಷ್ಠ ಶಾಕರೇ ವೈ ಪುರೂರವಾಹ ಸಮವಾಪ ಪರಂ ಸ್ವರೂಪಂ ಐಶ್ವರ್ಯಂ ಚ ಸುದುರ್ಲಭಂ ಕೃಷ್ಣರೋಗಾಭಿಭೂತಶ್ಚ ಯಂ ಸಮಾರಾಧ್ಯ ವೈ ಭೃಗುಃ ಆರೋಗ್ಯ ಮಧುರಂ ಪ್ರಾಪ ಸಂತಾನಮಪಿ ಚಾಕ್ಷಯಂ. ಅಲ್ಲಿ ಏನು ಕೇಳಿದರೆ, ಒಬ್ಬ ಪುರೂರವ ಅಂತ ಒಬ್ಬ ವ್ಯಕ್ತಿ, ಅವನುಂಟಲ್ವಾ ಈ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಒಳ್ಳೆಯ ರೂಪ ಒಳ್ಳೆಯ ಸಂಪತ್ತನ್ನು ಪಡೆದಿದ್ದ ಅಂತ ಆ ಪುಲಸ್ತರು ಹೇಳ್ತಾರೆ. ಆಗ ಕದಂಬುರೂರವ ವಿಷ್ಣು ಆರಾಧ್ಯ ವಿರೂಪತ್ವಂ ಸಮುಸ್ಪ್ರಜ್ಯ ರೂಪಂ ಪ್ರಾಪ ಶ್ರಿಯಾಸಃ ಶ್ರಿಯತಾಂ ಕಥಯಿಷ್ಯಾಮಿ ಕಥಾಂ ಪಾಪ ಪ್ರಣಾಶಿನಿ ಪೂರ್ವಂ ತ್ರೇತಾಯುಗಸ್ಯಾದೋ ಯಥಾವೃತ್ತಂ ತಪೋಧನ. ಹೌದಾ, ನೀನು ಕಥೆಯನ್ನು ಹೇಳ್ತೀನಿ, ಚೆನ್ನಾಗಿ ಹೇಳ್ತೇನೆ ಆ ಕಥೆ ಅಂತ ಹೇಳ್ತೇನೆ. ಹೇಗೆ ಆ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಆ ಪುರೂರವ ಒಳ್ಳೆಯ ಸಂಪತ್ತನ್ನು ಪಡೆದ, ಎಲ್ಲ ಪಾಪವನ್ನು ನಾಶ ಮಾಡಿಕೊಂಡ ಅಂತ ನಿನ್ನ ಕಥೆಯನ್ನು ಹೇಳ್ತೇನೆ. ಇದು ಯಾವಾಗ ಆಗಿದ್ದದ್ದು ಕೇಳಿದರೆ ತ್ರೇತಾಯುಗದ ಆದಿಯಲ್ಲಿ ಆದಂತಹ ವಿಷಯ ಇದು. ಅಂತಹ ಒಂದು ಕಥೆಯನ್ನಿಗೆ ಹೇಳ್ತೇನೆ ಅಂತ ಅವನು ಹೇಳ್ತಾನಂತೆ. ಆಗ
ಮಧ್ಯದೇಶ ಇತಿ ಖ್ಯಾತೋ ದೇಶೋ ವೈ ಬ್ರಹ್ಮಣಸುತಃ ಬ್ರಹ್ಮಣಸುತ ಶಾಕಲಂ ನಾಮನಗರಂ ಖ್ಯಾತಂ ರತನೀಯಮುತ್ತಮಂ ತಸ್ಮಿನ್ ವಿಪಣಿವೃತ್ತಿಸ್ಥಃ ಸುಧರ್ಮಾಖ್ಯೋ ಅಭವದ್ವಣಿ ಧನಾಢ್ಯೋ ಗುಣವಾನ್ ಭೋಗಿ ನಾನಾ ಶಾಸ್ತ್ರ ವಿಶಾರದಃ. ಹೇಳ್ತಾರೆ ಅಲ್ಲಿ ಒಬ್ಬ ಸುಧರ್ಮ ಅಂತ ಒಬ್ಬ ಇದ್ದಾನಂತೆ. ಶಾಕಲ ಎನ್ನುವ ಒಂದು ಸ್ಥಳದಲ್ಲಿ ಸುಧರ್ಮ ಅಂತ ಒಬ್ಬ ವ್ಯಕ್ತಿ. ಅವನು ಯಾರು ಕೇಳಿದ ಒಬ್ಬ ವ್ಯಾಪಾರಿ. ಅವನು ವ್ಯಾಪಾರಿ ಆಗಿದ್ದವ, ಒಳ್ಳೆ ಬರೀ ವ್ಯಾಪಾರ ಮಾತ್ರ ಮಾಡ್ತಾ ಇದ್ದಂತಲ್ಲ, ವಿವಿಧ ಶಾಸ್ತ್ರಗಳನ್ನೆಲ್ಲ ತಿಳಿದಿದ್ದಂತೆ, ಚೆನ್ನಾಗಿ ಆ ಗ್ರಂಥಾದಿಗಳ ಅಧ್ಯಯನವನ್ನು ಕೂಡ ಮಾಡಿದ್ದ ಅಂತೆ. ಏನಾಯ್ತು ಕೇಳಿದ್ರೆ, ಅವನ ಜೀವನದಲ್ಲಿ ಏನಾಯ್ತು ಕೇಳಿದ್ರೆ, ಸ್ವತೇಕದಾ ನಿಜಾದ್ರಾಷ್ಟ್ರ ಸುರಾಷ್ಟ್ರಂ ಗಂತು ಮುದ್ಯತ ಸಾರ್ಥೇನ ಮಹತಾ ಯುಕ್ತೋ ನಾನಾ ವಿಪಣಮಾನ್ಯವಾನ್ ಗಚ್ಚದ ಪತಿತಸ್ಯಾದ ಮರುಭೂಮ ಕಲಿಪ್ರಿಯ ಅಭವದ್ ಸ್ಥಿತೋರಾಜೋ ಅವಸ್ಕಂದೋ ದುಸ್ಸಹ. ಅವನು ಒಂದು ಬಾರಿ ಹೀಗೆ ಒಂದು ಹೊರಗೆ ಹೋಗುವ ಅಂತ ಹೊರಗೆ ಹೋಗ್ತಾನಂತೆ. ಅಲ್ಲಿ ಹೊರಗೆ ಹೋದರೆ ಒಂದು ಬಾರಿ ಮರುಭೂಮಿ ಸಿಗ್ತಾನಂತೆ ಅವನಿಗೆ. ಆ ಮರುಭೂಮಿಯಲ್ಲಿ ಏನು ಕೇಳಿದರೆ, ದೊಡ್ಡ ದೊಡ್ಡ ಈಗಿನ ಕಾಲದಲ್ಲಿ ನಾವು ನಕ್ಸಲೈಟ್ ಇವರು ಅಂತಂದ್ರೆ ಹೇಳ್ತೇವೆ. ಹಾಗಾಗಿ ಅಂತಹ ಆ ಮರುಭೂಮಿಗೆ ಹೋದರೆ ಕಳ್ಳರೆಲ್ಲ ಬಂದ್ರಂತೆ. ಆ ಕಳ್ಳರೆಲ್ಲ ಬಂದು ಇವನತ್ರ ಏನೆಲ್ಲ ಸಂಪತ್ತಿತ್ತು, ತುಂಬ ಸಂಪತ್ತನ್ನು ಇಟ್ಕೊಂಡಿದ್ದ ಅಂತೆ. ಎಲ್ಲ ಸಂಪತ್ತನ್ನು ಕೂಡ ಅವನದನ್ನು ತಗೊಂಡು ಬಿಟ್ರಂತೆ, ಎಲ್ಲ ಅಪಹರಣ ಮಾಡಿ ಬಿಟ್ರಂತೆ. ಆಗ ಸರ್ವಸ್ವೋ ವಣಿಕ್ ದುಃಖ ಸಮನ್ವಿತ ಅಸಹಾಯೋ ಮರೋ ತಸ್ಮೈ ಚಚಾರೋನ್ಮತ್ತವದ್ ವಶಿ ಶರತಾ ತದರಣ್ಯಂ ವೈ ದುಃಖಾಕ್ರಾಂತೇನ ನಾರದ ಆತ್ಮ ಏವ ಶಮೀವೃಕ್ಷೋ ಮರೋ ವಾಸೀತಿ ಶುಭಃ. ಏನಾಯಿತು, ಈಗ ಎಲ್ಲ ಸಂಪತ್ತು ಹೋಗಿದೆ, ಹಾಗಾಗಿ ತುಂಬ ಖಿನ್ನನಾಗಿದ್ದಾನೆ, ತುಂಬ ಬೇಸರ ಪಟ್ಟಿದ್ದಾನೆ, ಸಂಪತ್ತೆಲ್ಲ ಹೋಗಿದಲ್ವಾ. ಹಾಗಾಗಿ ಆ ಬೇಜಾರಿಂದ ಹುಡುಕ್ತಾ ಇದ್ದಾನೆ, ಎಲ್ಲಿ ಆಶ್ರಯ ಸಿಗ್ತಾನೆ ಅಂತ ನೋಡುವಾಗ ಅಲ್ಲೊಂದು ಶಮೀ ವೃಕ್ಷ ಇತ್ತಂತೆ. ಮರುಭೂಮಿಯಲ್ಲಿ ಒಂದು ಶಮೀ ವೃಕ್ಷ, ಎಂಥ ಆಶ್ಚರ್ಯ ಅಲ್ವಾ. ಅಲ್ಲಿ ತಮ್ರಿಗೆ ಪಕ್ಷಿಭಿರ್ವಿಷ್ಟೈವಂ ಹೀನಂ ದೃಷ್ಟ್ವಾ ಶಮೀತರಂ ಶಾಂತ ಶುತ್ತು ಪರೀತಾತ್ಮ ತಸ್ಯಾದ ಸಮುಪಾವಿಶತ್ ಸುತ್ತಶ್ಚಾವಿ ವಿಶ್ರಾಂತೋ ಮಧ್ಯಾಹ್ನೇ ಪುನರುತ್ಥಿತ ಸಮಪಶ್ಯ ಅಥಾಯಾಂದಂ ಪ್ರೇದಂ ವೇದಶತೈವೃತಂ. ಆದರೆ ವಿಶೇಷ ಏನು ಕೇಳಿದರೆ, ಆ ಶಮೀ ವೃಕ್ಷದಲ್ಲಿ ಪಕ್ಷಿಗಳಿಲ್ಲ ಅಂತೆ, ಏನೂ ಇಲ್ಲ, ಸುಮ್ಮನೆ ಆದರೂ ಒಂದು ಮರ ಅಂತ ಇದೆ. ಪಕ್ಷಿಗಳೆಲ್ಲ ಏನೂ ಇಲ್ಲ, ಆದರೂ ಒಂದು ಮರ. ಹಾಗಾಗಿ ಅಂತಹ ಮರವನ್ನು ನೋಡಿ ಏನೋ ಒಂದು ಆಶ್ರಯ ಸಿಕ್ಕಿದಲ್ವಾ ಅಂತ ಅಲ್ಲೇ ಮಲ್ಕೊಂಡ ಅಂತೆ. ಅಲ್ಲೇ ಮಲ್ಕೊಂಡ್ರೆ ಆ ಮಧ್ಯಾಹ್ನ ಕಾಲದಲ್ಲಿ ಕೆಲವು ಪ್ರೇತಗಳು ಅವನ ಹತ್ರ ಬರ್ತಾ ಇರುವ ಹಾಗೆ ಅವನಿಗೆ ಪ್ರೇತಗಳು ಬಂದಾಗ ಕಾಣ್ತದಂತೆ ಆ ಸುಧರ್ಮನಿಗೆ. ಇದೇನು ಕೇಳಿದ್ರೆ, ಅಥಾಜಗ ಪ್ರೇತೋಸೋ ಪರ್ಯಟಿತ್ತವನ ನಿಚ ಉಪಾಗಮ್ಯ ಶಮೀ ಮೂಲೆ ವಣಿಕ್ ಪುತ್ರಂ ದದರ್ಶಸ ಸ್ವಾಗತೇನ ಅಭಿವಾದ್ಯೇನ ಸಮಾಭಾಷ್ಯ ಪರಸ್ಪರಂ ಸುಖೋಭಿಷ್ಟಛಾಯಾಂ ಪೃಷ್ಟ್ವಾ ಕುಶಲಮಾಪ್ತವಾನ್. ಆ ಪ್ರೇತ ಇವನ ಹತ್ರ, ಆ ಸುಧರ್ಮನ ಹತ್ರ ಅಂದರೆ ವ್ಯಾಪಾರಿ ಹತ್ರ, ಇಲ್ಲೇನು ಬಂದಿದ್ದೀನಿ ನೀನು ಅಂತ ಕುಶಲೋಪಚಾರವನ್ನು ಮಾಡ್ತಾರಂತೆ. ಆ ಪ್ರೇತ ಏನು ಬಂದಿದ್ದೀ ಅಂತ ಕುಶಲೋಪಚಾರವನ್ನು ಮಾಡಿ ಆನಂತರ ಎಲ್ಲ ಸುಖವಾಗಿದೆ ಅಂತೆಲ್ಲ ಕೇಳಿ, ಕದಂ ಚೇತಂ ಮಹಾರಣ್ಯಂ ಮೃಗ ಪಕ್ಷಿ ವಿವರ್ಜಿತಂ ಸಮಾಪನ್ನೋಸಿ ಭದ್ರಂತೆ ಸರ್ವಮಾಖ್ಯಾತಮರ್ಹಸಿ ಏವಂ ಪ್ರೇತಾಧಿಪತಿನ ವಣಿಕ್ ಪೃಷ್ಠ ಸಮಾಸತ ಸರ್ವಮಾಖ್ಯಾತವಾನ್ ಬ್ರಹ್ಮನ್ ಸ್ವದೇಶ ಧನ ವಿಚ್ಯುತಿಂ. ಹಾಗೆ ಹೇಳ್ತಾನಂತೆ. ಏನಾಯಿತು ಹೇಳಿದರೆ, ಅವನ ತನ್ನ ಕಥೆಯನ್ನೆಲ್ಲ ಹೇಳ್ತಾನೆ. ಬಂದಿದ್ದೆ, ಸಂಪತ್ತಿನ ನಾಶವಾಯಿತು, ಆನಂತರ ಈ ಮರುಭೂಮಿಯಲ್ಲಿ ಕೂಡ ಎಲ್ಲ ಆನಂತರ ಈ ಮರುಭೂಮಿಗೆ ಬಂದಿದ್ದೇನೆ ನಾನು, ಹಾಗಾಗಿ ನಾನು ಇಂತಹ ಮರುಭೂಮಿಗೆ ಬಂದಿದ್ದೇನೆ ಅಂತ ತನ್ನ ಕಥೆಯನ್ನೆಲ್ಲ ಅವನು ಹೇಳ್ತಾನಂತೆ. ಆಗ ತಸ್ಯ ಶ್ರುತ್ವಾಸ ವೃತ್ತಾಂತಂ ತಸ್ಯ ದುಃಖೇನ ದುಃಖಿತ ವಣಿಕ್ ಪುತ್ರಂ ತದಪ್ರೇತಪಾಲ ಸ್ವಬಂಧುವತ್ ಏವಂ ಗತೇಪಿ ಶೋಕಂ ಕರ್ತುಂ ಅರ್ಹಸಿ ಸೂರ್ವತ ಭೂಯೋಪ್ಯರ್ಥ ಭವಿಷ್ಯಂತಿ ಯದಿ ಭಾಗ್ಯ ಬಲಂ ತವ. ಹೇಳ್ತಾನಂತೆ, ನೀನು ಏನೂ ಹೆದರ್ಬೇಕಂತವೇ ಇಲ್ಲ, ಯಾಕಂದ್ರೆ ಉಂಟಲ್ವಾ, ನಿಂಗೆ ಆ ಭಾಗ್ಯ ಉಂಟಂತಾದರೆ, ನಿಂಗೆ ಆ ಒಂದು ಪ್ರಾರಬ್ಧ ಇದೆ ಅಂತಾದರೆ, ಪುನಃ ಸಂಪತ್ತನ್ನು ಪಡೆಯುವ ಪ್ರಾರಬ್ಧ ನಿಂಗೆ ಇದೆ ಅಂತಾದರೆ ಖಂಡಿತ ನಿಂಗೆ ಸಿಕ್ಕಿಯೇ ಸಿಗ್ತದೆ. ಈಗ ನೀನು ತುಂಬ ಸಂಪತ್ತೆಲ್ಲ ಹೋಯ್ತು ಅಂತೆಲ್ಲ ಬೇಜಾರು ಪಡ್ಕೊಳ್ಳೋದೇ ಬೇಡ ಅಂತ ಅವನು ಪುನಃ ಅವನ ಸಮಾಧಾನವನ್ನು ಮಾಡ್ತಾನಂತೆ. ಆಗ ಭಾಗ್ಯಕ್ಷಯೇರ್ಥ ಕ್ಷೀಯಂತೆ ಭವಂತಿ ಅಭ್ಯುದಯೇ ಪುನಃ ಕ್ಷೀಣಸ್ಯಾಸ್ಯ ಶರೀರಸ್ಯ ಚಿಂತೆಯ ನೋದಯೋ ಭವೇತ್. ಈಗ ಒಂದು ವಿಷಯ ಹೇಳ್ತೇನೆ. ಈಗ ಉಂಟಲ್ವಾ, ಒಂದು ಬಾರಿ ಸಂಪತ್ತು ನಾಶವಾದರೆ ಪುನಃ ಅದು ಹುಟ್ಟಿಯೇ ಬಿಡ್ತದೆ, ಅದು ಪ್ರಾರಬ್ಧ. ಆದರೆ ನೀನು ಹೀಗೆ ಯೋಚನೆ ಮಾಡ್ತಾ ಕೂತ್ಕೋ, ಅಯ್ಯೋ ಸಂಪತ್ತೆಲ್ಲ ಹೋಯಿತು ಯೋಚನೆ ಮಾಡ್ತಾ ಕೂತ್ಕೋ. ಆದರೆ ಒಂದು ಬಾರಿ ಶರೀರ ಕ್ಷೀಣಿಸಿತು ಅಂತ ಆದರೆ ಪುನಃ
ಆ ಶರೀರ ಪುನಃ ಅದು ಸರಿಯಾಗುವುದಂತ ಇಲ್ಲ. ಹಾಗೆ ಮಾಡಬೇಡ ಅಂತ. ಎಂತಹ ಮಾತಲ್ವಾ ಅದು. ಕಷ್ಟ ಬರ್ತದೆ ಹೋಗ್ತದೆ, ಅದಕ್ಕೆ ಕುಗ್ಗಬಾರ್ದು. ಕುಗ್ಗಿದ್ರೆ ಉಂಟಲ್ವ ಒಂದು ಬಾರಿನ ಅಂತಹ ಡಿಪ್ರೆಷನ್ ಅಂತ ಪರಿಸ್ಥಿತಿ ಅಂತ ಹೇಳ್ತೇವೆ, ಆ ಪರಿಸ್ಥಿತಿ ತುಂಬ ಹೋಗಿ ಶರೀರವೇ ಹಾಳಾಯಿತು ಅಂತ ಆದರೆ ಪುನಃ ಆ ಶರೀರ ಬೇಗಕ್ಕೆ ಸರಿಯಾಗುವುದಿಲ್ಲ. ಹಾಗಾಗಿ ಈಗ ತುಂಬ ಆ ಒಂದು ಸಂಪತ್ತು ಇದನ್ನು ಬೇಜಾರು ಪಡಬೇಡ, ಖಂಡಿತ ನನಗೆ ಸಿಕ್ಕಿಯೇ ಸಿಗ್ತದೆ ಅಂತ ಆ ಮಾತನ್ನು ಆ ಪ್ರೇತ ಹೇಳ್ತದಂತೆ. ಆಗ ಇತ್ಯುಚ್ಚಾಯ ಸಮೂಹಾಯ ಸಮಾಹೂಯ ಸ್ವಾನ್ ನೃತ್ಯಾನ್ ವಾಕ್ಯಂ ಅಬ್ರವೀತ್ ಅಧ್ಯಾತಿರಯಂ ಪೂಜ್ಯ ಸದೈವ ಸಜನೋ ಮಮ ಅಸ್ಮಿನ್ ದೃಷ್ಟೇ ವಣಿಕ್ಪುತ್ರೆ ಯಥಾ ಸ್ವಜನ ದರ್ಶನಂ ಅಸ್ಮಿನ್ ಸಮಾಗದೆ ಪ್ರೇತ ಪ್ರೀತಿರ್ಜಾತ ಮಮಾತುಲಾ. ಆಗ ಅವನು ಹೇಳ್ತಾನಂತೆ, ನೀನು ಅತಿಥಿ ನಂದು ಅಂತ. ನಿಜವಾದ ಅತಿಥಿ, ನಾವು ಅತಿಥಿ ಅಂತ ಹೇಳ್ತೇವೆ, ಅದು ಅತಿಥಿ ಶಬ್ದಕ್ಕೆ ಅರ್ಥ ಹೇಳುವಾಗಲೇ ನಾವಿದ್ಯತೆ ತಿಥಿಹಿ ಅಂತ. ಯಾರು ಹೇಳದೆ ಕೇಳದೆ ಬರ್ತಾನೋ ಅವನು ಅತಿಥಿ ಅಂತ. ಇವನಿಗೆ ಹೇಳದೆ ಕೇಳದೆ ಬಂದವನು ಈ ಸುಧರ್ಮ. ಹಾಗಾಗಿ ಹೇಳದೆ ಕೇಳದೆ ಬಂದಿರೋದ್ರಿಂದ ಆ ಪ್ರೇತಗಳು ಹೇಳ್ತಾರೆ, ನೀ ಅತಿಥಿ, ನಿಂಗೆ ಏನು ಆತಿಥ್ಯ ಬೇಕು ಅದನ್ನೆಲ್ಲ ಕೊಡ್ತೇವೆ ಅಂತ. ಅಲ್ಲ, ಈ ಮರುಭೂಮಿ ಆತಿಥ್ಯ ಕೊಡ್ತೇವೆ ಅಂತ ಹೇಳಿದೆ, ಅದೆಲ್ಲ ಅವನಿಗೆ ಮಂಡೆಗೆ ಬರಲಿಲ್ಲ. ಹಸಿವಾಗ್ತಾ ಇದೆ, ಆತಿಥ್ಯವನ್ನು ಕೊಡ್ತೇನೆ ಹೇಳಿದ್ರೆ ಬಹಳ ಸಂತೋಷವಾಯಿತು ಇವನಿಗೆ. ಆಗ ಏವಮಿ ವದತಸ್ತಸ್ಯ ಮತ್ಪಾತ್ರಂ ಸದೃಢಂ ನವಂ ದದ್ಯೋದನೇನ ಸಂಪೂರ್ಣಂ ಆಜಗಾಮೇತೇಪ್ಸಿತಂ ತಥಾ ನವ ಸುದೃಢ ಸಂಪೂರ್ಣ ಪರಮಾಂಬಸ ವಾರಿಧಾನಿ ಸಂಪ್ರಾಪ್ತ ಪ್ರೇತಾನಂ ಅಗ್ರದಸ್ಥಿತ. ಆಶ್ಚರ್ಯ ಏನು ಕೇಳಿದ್ರೆ, ಆ ಮರುಭೂಮಿಯಲ್ಲಿ ಒಂದು ಸಿಕ್ಕಿದಂತೆ ಅವನಿಗೆ, ಆ ಪ್ರೇತಕ್ಕೆ ಏನು ಕೇಳಿದ್ರೆ ಎಲ್ಲ ಒಂದು ಮಡಿಕೆ, ಅದರಲ್ಲೆಲ್ಲ ಒಂದು ಪೂರ್ತಿಯಾದ ಮೊಸರು ಮಿಶ್ರಿತವಾದ ಅನ್ನ, ಇನ್ನೊಂದರಲ್ಲಿ ನೀರು ತುಂಬ ಸಿಗ್ತಾ ಉಂಟಂತೆ. ಆಗ ಇವನಿಗೆ ಸುಧರ್ಮನಿಗೆ ಅದನ್ನು ನೋಡಿ ಖುಷಿ ಆಯ್ತಂತೆ, ಒಬ್ಬೋ ಅನ್ನ ಸಿಕ್ಕಿತಲ್ವಾ, ನೀರು ಸಿಕ್ಕಿತಲ್ವಾ ಅಂತ. ಅವನು ಎಲ್ಲಿಂದ ಬಂದೆ ಆ ಯೋಚನೆ ಮಾಡಲಿಲ್ಲ, ಒಬ್ಬ ಸಿಕ್ಕಿತು, ಈಗ ಏನಿರೋದವನಿಗೆ ಎಂತ ಸಿಕ್ಕಿದ್ರೆ ಏನು, ಅವ್ನು ಖುಷಿ ಆಯ್ತಂತೆ. ಆಗ ತದಸ್ತು ವಾರಿಧಾನ್ಯಾಸ್ತೋ ಸಲಿಲೇನ ವಿಧಾನತ ಕೃತಾನ್ನಿಕೌ ಭೋಜಾತೋ ವಣಿಕ್ ಪ್ರೇತ ಪ್ರತಿಷ್ಠತ ಪ್ರಾಹೋದಿಷ್ಟ ವಣಿಕ್ ವಿತಾಮಾಗತಂ ಸಲಿಲಂ ಸಲಿಲಂ ಅನ್ನಂ ವೀಕ್ಷ್ಯ ಮಹಾಮತಿ ಪ್ರಾಹೋದಿಷ್ಟ ವಣಿಕ್ ಪುತ್ರ ತ್ವಾಮಾನ್ನಿಕಂ ಉಪಾಚರ. ಅದು ನೋಡಿ ಹೇಳ್ತಾನೆ, ನಿನಗುಂಟಲ್ವಾ ಗಡದ್ದು ಊಟ ಮಾಡ್ತಾನೆ ಹೇಳಲಿಕ್ಕಿಲ್ಲ, ಮೊದಲು ನೀನು ಆನ್ನಿಕವನ್ನು ಮಾಡಬೇಕು. ಸಂಧ್ಯಾವಂದನೆ, ಆನ್ನಿಕ ಅಂದರೆ ಸಂಧ್ಯಾವಂದನೆ. ಆ ಜಪಾದಿಗಳನ್ನು ಮಾಡದೆ ನೀನೀಗ ನಿಂಗೆ ಏನೋ ಕಷ್ಟವಾಗಿದೆ ಅಂತ ಹೇಳಿದ್ರೆ ನೀನು ಜಪಕ್ಕೆ ನಾನು ತೊಂದರೆ ಮಾಡಿ ಸಿದ್ಧನಿಲ್ಲ, ಜಪ ಮಾಡಲೇಬೇಕಲ್ವ ನೀನು, ಹಾಗೆ ಜಪ ಮೊದಲು ಮಾಡ ಅಂತ ನಿನಗೆ ಊಟ ಹಾಕ್ತೇನೆ ಅಂತ ಹೇಳ್ತಾನೆ. ಆ ಒಂದೊಂದು ಮಾತಲ್ಲೂ ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳುವ ಹಾಗೆ, ಯಾರು ಬಂದು ಕೂಡ ಅವರಿಗೆ ಮೊದಲು ಸಂಧ್ಯಾವಂದನಾದಿಗಳನ್ನು ಮಾಡಲಿಕ್ಕೆ, ದೇವರ ಸ್ತೋತ್ರವನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆನಂತರ ಅವ್ರಿಗೆ ಏನು ತಿನ್ಲಿಕ್ಕೆ ಆಗೋದು ಅದು ಹಾಕಬೇಕು ಅಂತ ಹೇಳುವ ಹಾಗೆ ಹೇಳ್ತಾನಂತೆ. ಹಾಗೆ ಹೇಳಿ ಅವನು ಆ ತಪಸ್ಸಾದಿಗಳನ್ನು ಆ ಸಂಧ್ಯಾವಂದನೆಯನ್ನು ಮಾಡ್ತಾನಂತೆ. ಆಗ ತಥೋ ವಣಿಕ್ ಸುಧಾಯಾಧೋ ದದ್ಯೋಧನಂ ಯಥೇಚ್ಛಯ ದತ್ವಾ ತೇಭ್ಯ ಸರ್ವೇಭ್ಯ ಪ್ರೇತೇಭ್ಯೋ ವೇದದಾತತಃ ಭಕ್ತವಸ್ಸು ಸರ್ವೇಷು ಕಾಮತೋಂ ಬಸಿ ಸೇವತೆ ಅನಂತರಂ ಸಬಭುಜೆ ಪ್ರೇತಪಾಲೋ ವರಾಶನಂ. ಏನಾಯಿತು, ಅವನು ಅಲ್ಲಿ ಆ ಒಂದು ಪ್ರೇತ ಮಾತ್ರ ಇದ್ದಲ್ಲ, ಕೆಲವು ಪ್ರೇತಗಳ ಗಣವೇ ಇತ್ತು. ಹಾಗಾಗಿ ಅಂತಹ ಎಲ್ಲ ಪ್ರೇತಗಳಿಗೆಲ್ಲ ಮೊದಲು ಆ ವಣಿಕ್ ಅಂದರೆ ಸುಧರ್ಮನಿಗೆ ಊಟವನ್ನು ಹಾಕಿ ಆನಂತರ ಇತರರಿಗೆ ಕೂಡ ಪ್ರೇತಗಳು ಹಾಕ್ತಾನಂತೆ. ಆನಂತರ ಇವನು ತಿಂತಾನಂತೆ. ಆದರೆ ಮತ್ತೆ ಆಶ್ಚರ್ಯ ಏನು ಕೇಳಿದರೆ, ಪ್ರಕಾಮ ತೃಪ್ತೆ ಪ್ರೇತೆ ಚ ವಾರಿಧಾನ್ಯೋದನಂ ತಥಾ ಅಂತರ್ಧಾನಂ ಅಗಾದ್ ಬ್ರಹ್ಮನ್ ವಣಿಕ್ ಪುತ್ರಸ್ಯ ಪಶ್ಯತಃ. ಆ ವ್ಯಾಪಾರಿ ನೋಡ್ತಾ ಇದ್ದಾನೆ. ಅವನು ನೋಡುವಾಗಲೇ ಈಗ ಖಾಲಿ, ಅಲ್ಲಿ ಕಾಣ್ತಾನೆ ಇಲ್ಲ ಅಂತೆ. ಯಾವ ಪಾತ್ರೆ ಉಂಟಲ್ವಾ, ಆ ಪಾತ್ರೆ ಕಾಣ್ತವೇ ಇಲ್ಲ, ಏನು ಅನ್ನವೇ ಕಾಣ್ತಾ ಇಲ್ಲ ಅಂತೆ. ಅವನು ಮೊದಲು ಅವನು ತಿಂದ ನಂತರ ಅಲ್ಲಿ ಪಾತ್ರೆನೂ ಇಲ್ಲ, ನೀರು ಇಲ್ಲ ಅಂತ, ಏನೂ ಇಲ್ಲ. ಇದೇನು ಆಶ್ಚರ್ಯ ಅಂತ ಅವನಿಗೆ ಸಂಶಯ ಬಂತಂತೆ. ಆಗ ಅವನು ಕೇಳ್ತಾನಂತೆ, ಅರಣ್ಯೇ ಜನೇ ಸಾಧೋ ಕುತೋನ್ಯಸ್ಯ ಸಮುದ್ಭವ ಕುತಶ್ಚ ವಾರಿಧಾನೀಯಂ ಸಂಪೂರ್ಣ ಪರಮಾಂಬಸ ಸದಾಮಿ ತವಯೇ ಭೃತ್ಯಾಸ್ತೇ ವರ್ಣದಶ್ಕೃಶಾ ಭವಾನ್ ಅಭಿತ ತೇಜಸ್ವಿ ಕಿಂಚಿತ್ ಪುಷ್ಟವಪುಃ ಶುಭಃ. ನಂಗೆ ಆಶ್ಚರ್ಯ ಆಗ್ತಾ ಇದೆ ಏನು ಕೇಳಿದ್ರೆ, ಈಗ ಅವನಿಗೆ ಸಮಸ್ಯೆ ಗಡದ್ದು ಊಟ ಆಯ್ತಲ್ವ, ಊಟ ಆದ್ಮೇಲೆ ಎಲ್ಲ ಸಂಶಯ ಬಂತು ಅವನಿಗೆ. ಅಲ್ಲಿ ಈ ಪಾತ್ರೆ ಹೇಗೆ ಬಂತು, ಈ ಅನ್ನ ಹೇಗೆ ಬಂತು, ಈ ನೀರು ಹೇಗೆ ಬಂತು, ನಂಗೇನು ಗೊತ್ತಾಗ್ತವೇ ಇಲ್ಲ. ಅಷ್ಟೇ ಅಲ್ಲದೆ ನೀವೇನು ಕೃಷರಾಗಿಲ್ಲ, ಗಡದ್ದೇ ಗಟ್ಟಿಯಾಗಿದ್ದೀರಾ. ಇವತ್ತೊಂದಿನ ಊಟ ಮಾಡಿದ್ರೆ ಅಂತಲ್ಲ, ಯಾವತ್ತು ನೀವನ್ನು ನೋಡಿದಿರಿ ದಿನ ಊಟ ಮಾಡುವಾಗೇ ಇದ್ದೀರಾ. ಹಾಗಾಗಿ ಇದು ಹೇಗಾಯಿತು ಅಂತ ಸಮಸ್ಯೆ. ಆಗ
ಇತ್ತಂ ವಣಿಕಸುತ ಸುವಚಶ್ರುತ್ವಾ ಸೋಪೇತನಾಯಕ ಶಂಶಾಸ ಸರ್ವಮಸ್ಯಾದ್ಯಂ ಯಥಾವೃತ್ತಂ ಪುರಾತನಂ ಅಹಮಾಸಂ ಪುರಾ ವಿಪ್ರ ಶಾಕಲೆ ನಗರೋತ್ತಮೆ ಸೋಮಶರ್ಮೇತಿ ವಿಖ್ಯಾತೋ ಬಹುಲಾ ಗರ್ಭಸಂಭವಃ. ನಿಂಗೀಗ ಮೊದಲು ನಾನು ಏನಾಗಿದ್ದೆ ಅಂತ ಹೇಳ್ತೇನೆ. ಸೋಮಶರ್ಮ ಅಂದರೆ ಒಬ್ಬ ದ್ವಿಜನಾಗಿದ್ದೆ, ನಾನು ಒಬ್ಬ ಜ್ಞಾನಿಯಾಗಿದ್ದೆ. ಆ ಜ್ಞಾನಿಯಾಗಿ ನಾನು ಬಹುಲ ಅಂತ ಒಬ್ಬಳಲ್ಲಿ ಹುಟ್ಟಿ ಬಂದೆ. ಬಹುಲ ಎಂಬ ಒಬ್ಬ ಹೆಣ್ಣಲ್ಲಿ ಹುಟ್ಟಿ ಬಂದಿದ್ದೇನೆ ನಾನು. ಆಗ ಮಮಾಸಿಜ ವಣಿಕ್ ಶ್ರೀಮಾನ್ ಪ್ರಾತಿವೇಶ್ಯೋ ಮಹಾದನ ತದು ಸೋಮಶ್ರವ ನಾಮ ವಿಷ್ಣು ಭಕ್ತೋ ಮಹಾಯಶಾ. ಇನ್ನೊಬ್ಬ ನನ್ನ ವ್ಯಾಪಾರಿ ಒಬ್ಬ ಇದ್ದ ನನ್ನ ಹತ್ರ, ಅವನುಂಟಲ್ವಾ ಸೋಮಶ್ರವ ಅಂತ ಅವನ ಹೆಸರು. ಅವನುಂಟದು ಒಳ್ಳೆ ವಿಷ್ಣು ಭಕ್ತ. ಆ ವಿಷ್ಣು ಭಕ್ತ ಅವನು ಒಳ್ಳೆಯ ರೀತಿಯಲ್ಲಿ ವಿಷ್ಣುನ ಆರಾಧನೆಯೆಲ್ಲ ಮಾಡ್ತಾ ಇದ್ದ. ಆಗ ಸೋಹಂ ಕದರ್ಯೋ ಮೂಢಾತ್ಮ ಧನೇ ಬಿಸತಿ ದುರ್ಮತಿ ನದರಾಮಿ ದ್ವಿಜಾತಿಭ್ಯೋ ನಚಾಶ್ರಾಮ್ಯನ್ನಮುತ್ತಮಂ ಪ್ರಮಾದ ಯದಿ ಭುಂಜಾಮಿ ದದಿಕ್ಷೀರಗತಾನ್ವಿತಂ ತಥೋ ರಾತೋ ಗೋರಃ ತಾಡ್ಯತೆ ಮ ವಿಗ್ರಹ. ನಾನು ಎಷ್ಟು ಘೋರ ವ್ಯಕ್ತಿಯಾಗಿದ್ದೆ ಕೇಳಿದರೆ, ಎಷ್ಟು ಕೆಟ್ಟವನಾಗಿದ್ದೆ ಕೇಳಿದರೆ, ನಾನುಂಟಲ್ವಾ ಯಾರಿಗೂ ಕೂಡ ತಿನ್ನಲಿಕ್ಕೆ ಇದ್ರೂ ಕೊಡ್ತಾ ಇರಲಿಲ್ಲ, ದಾನವನ್ನೇ ಮಾಡ್ತಾ ಇರಲಿಲ್ಲ. ದಾನವಂತ ಹೇಳಿದ್ರುಂಟಲ್ವಾ, ಏನು ಯಾರಿಗೂ ಕೂಡ ಅನ್ನವನ್ನು ತಿನ್ನಲಿಕ್ಕೆ ಕೊಡ್ತಾ ಇರಲಿಲ್ಲ. ಆ ರೀತಿಯಾಗೆಲ್ಲ ನಾನೇ ಇಟ್ಕೊಳ್ತಾ ಇದ್ದೆ. ಹಾಗಾಗಿ ನಾನೇನಾದೆ ಕೇಳಿದರೆ ಪ್ರಮಾದ, ಅದರಿಂದ ನನಗೇನಾದ್ರು ಕೇಳಿದ್ರೆ, ನನಗೆ ಅದೇ ಜನ್ಮದಲ್ಲಿಯೇ ಏನಾದರೂ ದದ್ದಿಯನ್ನು ತಿಂದರೆ, ಅಂದರೆ ಮೊಸರು ಸೇರಿಸಿದ ಅನ್ನವನ್ನು ತಿಂದರೆ ರಾತ್ರಿ ಸಮಯದಲ್ಲಿ ನನಗೆ ರಾತ್ರಿ ಯಾರೋ ಹೊಡೆದಾಗೆಲ್ಲ ಆಗ್ತಾ ಇತ್ತು ಅಂತ ಅವನು ಹೇಳ್ತಾನಂತೆ. ನನಗೆ ಆ ಸಮಯದಲ್ಲಿ ರಾತ್ರಿ ಎಲ್ಲ ಹೊಡೆದಾಗ ಯಾರೋ ಆಗ್ತಾ ಇತ್ತು ಅಂತ. ಆಗ ಕಥಮ ವಿಪ್ರಾಣ ಮಯ ಸಂಪ್ರತಿಧಾರಿತ ಏವಮೇತಾದೃಶ ಪಾಪಿ ನಿವಾಸಾಮ್ಯಾದಿ ನಿರ್ಗಣಃ ಏವಂ ತತ್ರಾಸೋ ಮಹ್ಯಂ ಮಹಾನ್ ಕಾಲೋಭ್ಯಗಾತ ಶ್ರವಣದ್ವಾದಶಿ ನಾಮ ಮಾಸಿ ಭಾದ್ರಪದೇ ಭವತ್. ಆಗ ಏನಾಯಿತು ಕೇಳಿದರೆ, ಒಂದು ಬಾರಿ ಶ್ರವಣದ್ವಾದಶಿ ಅಂತ ಬಂತು, ಭಾದ್ರಪದ ಮಾಸದಲ್ಲಿ ಬರುವಂತಹ ಶ್ರವಣದ್ವಾದಶಿ ಅಂತ ಬಂತು. ಆ ಸಮಯದಲ್ಲಿ ತತ್ ನಾಗರಿಕೋ ಲೋಕೋ ಗತಸ್ನಾತುಂ ಹಿ ಸಂಗಮಂ ಇರಾವತ್ಯಾನ್ವಲಾಯ ಬ್ರಹ್ಮಕ್ಷತ್ರ ಪುರಸ್ಸರ ಪ್ರಾತಿವೇಶ ಪ್ರಸಂಗೇನ ತತ್ರಾಪ್ಯನುಗತೋಸ್ಮ್ಯಹಂ ಕೃತೋಪಾಸ ಶುಚಿಮಾನ್ ಏಕಾದಶಂ ವ್ರತವ್ರತಃ. ಆದರೆ ಅವತ್ತು ಏನು ಮಾಡಿದೆ ಕೇಳಿದರೆ, ಶ್ರವಣದ್ವಾದಶಿ ಅಂತ, ಶ್ರವಣದ್ವಾದಶಿ ಹಿಂದಿನ ದಿವಸ ಏಕಾದಶಿ. ಹಾಗಾಗಿ ಏಕಾದಶಿಯನ್ನು ಒಳ್ಳೆ ಉಪವಾಸ ಮಾಡಿದೆ. ಅದು ನಿಂಗೆ ಅಷ್ಟೆಲ್ಲ ಒಳ್ಳೆ ಬುದ್ಧಿ ಇತ್ತ ಕೇಳಿದರೆ, ಹಿಂದೆ ಹೇಳಿದಲ್ವಾ ಸಂಘ ಇತ್ತು ನನಗೆ ಅಂತ, ಒಳ್ಳೆಯ ಸಂಘ. ನನ್ನ ಹತ್ತಿರದವರೆಲ್ಲ ಏಕಾದಶಿ ಉಪವಾಸವನ್ನು ಮಾಡ್ತಾ ಇದ್ದರು, ಹಾಗೆ ನನಗೆ ಸಹ ಮಾಡಲಿಕ್ಕೆ ಇಷ್ಟ ಬಂತು ಅಂತ. ಹಾಗಾಗಿ ಒಂದು ಒಳ್ಳೆಯ ಸಂಘವನ್ನು ಮಾಡ್ಕೊಳ್ಳಿ ಅಂತ ಹೇಳುವ ಹಾಗೆ ಆ ಸಂಘದಿಂದ ನಾನು ಏಕಾದಶಿ ಉಪವಾಸವನ್ನು ಮಾಡಿದೆ. ಶ್ರವಣದ್ವಾದಶಿ ಎಂದು ನಾನು ಎಲ್ಲರೂ ಆ ಜನರೆಲ್ಲ ಉಪವಾಸಾದಿಗಳನ್ನೆಲ್ಲ ಮಾಡಿ ಸ್ನಾನವನ್ನು ಮಾಡಲಿಕ್ಕೆ ಹೋದರು ಅಂತ ನಾನು ಕೂಡ ಹೋದೆ. ಆ ನಂತರ ತದೇವ ಜೀವಿತೋ ದತ್ತಂ ಮಯಾ ದಾನಂ ವಣಿಕ್ಷುತ ವರ್ಷಾಣಾಂ ಸತ್ತದೀತಾನಾಂ ವೈ ನಾಣ್ಯ ದತ್ತಂ ಹಿ ಕಿಂಚನ ಮೃತ್ಪಾತಮಪಿ ಮಿಷ್ಟಸ್ಯ ಪೂರ್ಣಂ ದದ್ಯೋಧನಸ್ಯ ಪ್ರದತ್ತಂ ಬ್ರಾಹ್ಮಣೇಂದ್ರ ಶುಚಯೇ ಧ್ಯಾನಧರ್ಮಿಣೇ. ನಾನು ಸ್ನಾನವನ್ನೆಲ್ಲ ಮಾಡಿ ಆ ಶ್ರವಣದ್ವಾದಶಿ ದಿವಸ, ಆ ಶ್ರವಣದ್ವಾದಶಿ ಅಂತ ಹೇಳುವಾಗ ಲೆಕ್ಕದ ಪ್ರಕಾರ ಶ್ರವಣ ನಕ್ಷತ್ರ ಆ ದ್ವಾದಶಿ ದಿವಸ ಮಧ್ಯಾಹ್ನ ನಂತರ ಕೂಡ ಇದ್ದರೆ ಅವತ್ತು ಉಪವಾಸವೇ ಮಾಡಬೇಕು. ಆದರೆ ಇಲ್ಲಿ ಪ್ರಾಯ ಆ ಥರ ಇರಲಿಲ್ಲ, ಹಾಗಾಗಿ ಉಪವಾಸ ಇರಲಿಲ್ಲ. ಇಲ್ಲಾಂದರೆ ಅದರ ಇಟ್ಕೊಂಡ್ರು ಕೂಡ ಮರುದಿನ ಮಾಡಿದ ಅಂತ ಹೇಳಬೇಕು. ಒಟ್ಟಿನಲ್ಲಿ ಆ ಶ್ರವಣದ್ವಾದಶಿ ವ್ರತವನ್ನು ಮಾಡಿ ಅವನು ಜ್ಞಾನಿಗಳಿಗೆಲ್ಲ ಊಟವನ್ನು ಹಾಕಿದ ಅಂತೆ. ಒಳ್ಳೆ ಊಟ ಏಕಾದಶಿ ಉಪವಾಸವನ್ನು ಮಾಡಿ ಜ್ಞಾನಿಗಳಿಗೆ ಊಟವನ್ನು ಹಾಕಿದ ಅಂತೆ. ಅವನು ಹೇಳ್ತಾನೆ, ನಾನು ಜೀವನದಲ್ಲಿ ಅವತ್ತೊಂದು ದಿನ ಬಿಟ್ಟು ಬೇರೆ ದಿನ ಒಂದು ಜ್ಞಾನಿಗಳಿಗೆಲ್ಲ ಊಟವನ್ನು ಹಾಕಿದಂತೆ ಇಲ್ಲ, ಒಂದು ಊಟವನ್ನು ಬೇರೆಯವರಿಗೆ ಹಾಕಿದಂತೆ ನಾನಿಲ್ಲ, ಅವತ್ತೊಂದು ದಿನ ಮಾಡಿದೆ ಅಂತ. ಆಗ ಏತತ್ತೇ ಕಾರಣಂ ಪ್ರೋಕ್ತಂ ಮೆತ್ತದಂತಂ ಮಯಾಂಬಸ ದತ್ತಂ ತದಿನಮಾಯಾತಿ ಮಧ್ಯಾಹ್ನೇಪಿ ದಿನೇ ದಿನೇ ಯಾವನ್ನಾಹಂ ನ ಭುಂಜಾಮಿ ನ ತಾವ ಕ್ಷಯಮೇತಿ ವೈ ಮಯಿ ಭುಂಕ್ತೆ ಚ ಪೀತೆ ಚ ಸರ್ವಮೇತರ್ಹಂತಂ ಭವೇತ್. ಹೇಳ್ತಾನೆ, ಆ ಏಕಾದಶಿ ವ್ರತದ ಮಹತ್ವ, ಶ್ರವಣದ್ವಾದಶಿ ದಿವಸ ಊಟ ಹಾಕಿದ ಮಹತ್ವ, ಆ ಕಾರಣದಿಂದ ನಾನು ಅವತ್ತೊಂದಿನ ಊಟ ಮಾಡಿದೆ ಅಂತ. ಆದ್ದರಿಂದ ನನಗೆ ಪ್ರೇತ ಜನ್ಮ ಬಂದರೂ ಕೂಡ ನನಗೆ ಮಧ್ಯಾಹ್ನ ಪ್ರತಿದಿನ ಊಟಕ್ಕೆ ಅನ್ನ ಸಿಗ್ತದೆ ಅಂತ. ಪ್ರೇತವಾಗಿದ್ದಾನೆ, ಪ್ರೇತಗಳಿಗೆ ಅನ್ನ ಸಿಗುವುದಿಲ್ಲ ಅಂತಲೇ ಹೇಳುವಂಥದ್ದು ಕೇವಲ ಒಂದು ಏಕಾದಶಿ ಉಪವಾಸವನ್ನು ಮಾಡಿ ಮರುದಿನ ಜ್ಞಾನಿಗಳಿಗೆ ಊಟವನ್ನು ಹಾಕಿದ ಪರಿಣಾಮ ಅವನಿಗೆ ಪ್ರೇತ ಜನ್ಮದಲ್ಲಿಯೂ ಕೂಡ ಬೇಕಾದಷ್ಟು ತಿನ್ನಲಿಕ್ಕೆ ಅನ್ನ ಸಿಗ್ತಾ ಇತ್ತಂತೆ. ಅದು ಏಕಾದಶಿಯ ಮಹತ್ವ ಅಂತ ಹೇಳುವಂಥದ್ದು. ಹೀಗೆ ಇಯಂ ತವೋಕ್ತ ಧರ್ಮಜ್ಞ ಮಯಾ ಕೀನಾ ಶತಾತ್ಮನ
ಶ್ರವಣದ್ವಾದಶಿ ಪುಣ್ಯಂ ತವೋಕ್ತಂ ಪುಣ್ಯವರ್ಧನಂ ಇತ್ಯಮುಕ್ತೆ ವಚನೆ ವಣಿಕ್ಪುತ್ರೋ ಬ್ರವೀದ್ವಚ ಯನ್ಮಯ ತಾತ ಕರ್ತವ್ಯಂ ತದನುಜ್ಞಾತುಮರ್ಹಸಿ ಹೇಳ್ತಾನೆ. ಇದು ಶ್ರವಣದ್ವಾದಶಿ ಮಹತ್ವ ಅಂತ. ಈ ಶ್ರವಣದ್ವಾದಶಿ ಮಾಡಿದರೆ ಉಂಟಲ್ವಾ, ನಮಗೆ ಯಾವಾಗಲೂ ಎಂತಹ ಪ್ರಸಂಗದಲ್ಲಿಯೂ ಕೂಡ, ಇದೆಲ್ಲ ಕಾಮ್ಯಕರ್ಮದ ಹಾಗೆ, ಆದರೂ ಕೂಡ ಎಂತಹ ಪ್ರಸಂಗದಲ್ಲಿ ಕೂಡ ಅನ್ನಕ್ಕೆ ಬೇರೆ ದಿನ ಕಮ್ಮಿ ಆಗುವುದಿಲ್ಲ. ಅದು ವಿಷ್ಣುವಿನ ಭಕ್ತಿಗೆ ಪ್ರೀತರಾದ ಏಕಾದಶಿ ಮಾಡಿ ಖಂಡಿತ ನಮಗೆ ಆ ಉದ್ಧಾರ ಸಿಗ್ತದೆ ಅಂತ ಹೇಳ್ತಾ ಈ ರೀತಿಯಾಗಿ ಹೇಳ್ತಾ ಅವನು ಕೇಳ್ತಾನಂತೆ. ಈಗ ವಣಿಕ್ ಪುತ್ರ ಅಂದರೆ ಆ ಸುಧರ್ಮ ಕೇಳ್ತಾನಂತೆ, ಹಾಗಾದ್ರೆ ನಾನೇನು ಮಾಡಬೇಕು ಅದನ್ನು ಸ್ವಲ್ಪ ಸರಿಯಾಗಿ ಹೇಳು, ಅದನ್ನು ಖಂಡಿತ ಮಾಡ್ತೇನೆ ಅಂತ ಹೇಳಿದರೆ, ಗಯಾಯಾಂ ತೀರ್ಥಜುಷ್ಟಾಯಾಂ ಸ್ನಾತ್ವಾ ಶೌಚ ಸಮನ್ವಿತ ಮಮ ನಾಮ ಸಮುದ್ದಿಶ್ಯ ಪಿಂಡರ್ ನಿರ್ವಾಪಣಂ ಕುರು ಯತೇಯಂ ದ್ವಾಶಿ ಪುಣ್ಯ ಮಾಸಿ ಪ್ರೋಷ್ಠಪದೇಶಿತ ಉದಶ್ರವಣ ಸಂಯುಕ್ತ ಸಾಧಿ ಶ್ರೇಯಸ್ಕರಿ ಸ್ಮೃತ. ಉಂಟಲ್ವಾ, ಈ ಶ್ರವಣದ್ವಾದಶಿ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದ ದಿವಸ. ಈ ಶ್ರವಣದ್ವಾದಶಿ ದಿನ ಉಂಟಲ್ವಾ, ಉಪವಾಸ ಬಂದರೆ ಆಗ ಕೂಡ ಶ್ರೇಷ್ಠ. ಉಪವಾಸ ಬರದೆ ದಾನವನ್ನು ಅವತ್ತು ಉಪವಾಸ ಮರುದಿನ ಪಾರಣೆ ಅಂತ ಆಗುವಾಗ, ಹಾಗೆ ಮರುದಿನ ಪಾರಣೆಯನ್ನು ಮಾಡಿ ಪಾರಣೆಯನ್ನು ಹಾಕುವುದು ಅಂದರೆ ಪಾರಣೆ ಅಂತ ಹೇಳಿದರೆ ಅನ್ನವನ್ನು ಹಾಕುವಂಥದ್ದು. ಹಾಗೆ ಅನ್ನವನ್ನು ಹಾಕಿದರೂ ಕೂಡ ಅದು ಕೂಡ ಶ್ರೇಷ್ಠ. ಹಾಗೆ ಶ್ರೇಷ್ಠವಾದ ದಿನ ಅಂದು ನೀನು ಕೂಡ ಅಂತಹ ಶ್ರವಣದ್ವಾದಶಿಯನ್ನು ಮಾಡು. ಈಗ ಗಯಾ ಸ್ಥಳಕ್ಕೆ ಹೋಗಿ ಅಲ್ಲಿ ನನ್ನ ಹೆಸರಿನಲ್ಲಿ ಪಿತೃತರ್ಪಣವನ್ನೆಲ್ಲ ಕೊಡು ಅಂತ ಅವನು ಹೇಳ್ತಾನಂತೆ. ಆಗ ಸ್ವಕರ್ಮ ಧರ್ಮಯೋಗೇನ ಧನು ಮುಚ್ಚಾವಚಂಬಹು ಉಪಾಜಯಿತ್ವಯು ಗಯಾ ಶೀರ್ಷಮನುತ್ತಮಂ ಪಿಂಡ ನಿರ್ವಪಣಂ ತತ್ರ ಪ್ರೇತಾನಾಂ ಅನುಪೂರ್ವಶ ಶಕಾಸ ಪಿತॄಣಾಂ ದಾಯಾದಾನಾಂ ಅನಂತರಂ. ಹಾಗೆ ಅವನಿಗೆ ಆ ರೀತಿಯಾಗೆಲ್ಲ ಎಲ್ಲ ಆನಂತರ ಮರುಭೂಮಿಯಿಂದ ಹೇಗೆ ಪಾರಾದಾಗ, ಮರುಭೂಮಿಯಲ್ಲಿದ್ದ ಅಲ್ವಾ, ಹೇಗೆ ಪಾರಾದ ಕೇಳಿದರೆ ಆ ಪ್ರೇತಗಳೇ ಅವನನ್ನು ಮರುಭೂಮಿಯಿಂದ ಹೊರಗೆ ಬಿಡ್ತಾವಂತೆ ಹೇಗೆ ಹೋಗಬೇಕು ಅಂತ. ಬಿಟ್ಟ ಮೇಲೆ ಅವನಿಗೆ ತುಂಬ ಒಳ್ಳೆಯ ವ್ರತಗಳ ಫಲವನ್ನೆಲ್ಲ ಕೇಳಿದ್ದಾನೆ. ಹಾಗಾಗಿ ಪಿತೃಗಳಿಗೆ ತರ್ಪಣ ಕೊಡುವ ಅಂತ ಕೊಡ್ತಾನಂತೆ. ಅದರಿಂದ ಎಲ್ಲ ಪಿತೃಗಳಿಗೆಲ್ಲ ಪ್ರೀತವಾಗ್ತದಂತೆ. ಪ್ರೀತವಾಗಿ ಹೇಳ್ತಾರೆ, ಏವಂ ವ್ರತತ್ವೇಷು ವೈಪಿಂಡೇಶು ಪ್ರೇತಭಾವತ ವಿಮುಕ್ತ ಪ್ರೇತ ಬ್ರಹ್ಮಲೋಕಂ ತಥೋಗತಾ. ಆ ನಂತರ ಅವನ ಒಂದು ಆ ರೀತಿಯಾಗಿ ತರ್ಪಣಾದಿಗಳನ್ನು ಕೊಟ್ಟಿದ್ದರಿಂದ ಅವರು ಪ್ರೇತ ಜನ್ಮದಿಂದಲೇ ಮುಕ್ತರಾಗ್ತಾರಂತೆ. ಯಾರಂತ ಗೊತ್ತಿಲ್ಲ, ಆದರೂ ಕೂಡ ಆ ಪ್ರೇತಗಳು ಇಂಥ ಸಹಾಯವನ್ನು ಮಾಡಿದ್ರು ಅವನಿಗೆ. ಆ ಸಹಾಯವನ್ನು ಮಾಡಿ ಅವನು ಹೊರಗೆ ಬಂದು ಅವರಿಗೆ ತರ್ಪಣಾದಿಗಳನ್ನು ಕೊಟ್ಟಿದ್ದರಿಂದ ಆ ಪ್ರೇತ ಜನ್ಮದಿಂದ ಮುಕ್ತರಾಗ್ತಾರಂತವ್ರು. ಹಾಗಾಗಿ ಈಗ ಮುಕ್ತರಾಗ್ತಾರಂತೆ ಅಂದರೆ ಹೇಳ್ತಾರೆ, ಅವನು ಕೂಡ ಶ್ರವಣದ್ವಾದಶಿ ವ್ರತವನ್ನು ಮಾಡಿದ ಅಂತೆ. ಯಾರು ವಣಿಕ್ ಪುತ್ರ ಸುಧರ್ಮ ಇದ್ದಾನಲ್ವಾ, ಅವನು ಕೂಡ ಆ ಶ್ರವಣದ್ವಾದಶಿ ವ್ರತವನ್ನು ಮಾಡಿ ಒಳ್ಳೆಯ ಸಂಪತ್ತನ್ನೆಲ್ಲ ಪಡಿತಾನಂತೆ. ಹೇಳ್ತಾರೆ, ಸಂಪತ್ತನ್ನು ಪಡಿತಾನೆ ಅಂತೆ. ಯಾಕೆ ಕೇಳಿದರೆ, ಕಿಮಲಭ್ಯಂ ಸುಪ್ರಸನ್ನೇ ಶ್ರೀನಿಕೇತನೆ, ಭಗವಂತ ಪ್ರಸನ್ನನಾದ ಅಂತಾದರೆ ಆ ನಂತರ ನಮಗೆ ಎಲ್ಲಿಯಾದರೂ ಸಂಪತ್ತಿಗೆ ದೌರ್ಲಭ್ಯ ಬರುವುದಂತ ಉಂಟಾ? ಖಂಡಿತ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಈ ಕಥೆ ತಿಳಿಸ್ತದೆ. ಆನಂತರ ಅವನು ಸತ್ತ ಮೇಲೆ ಏನಾಯಿತು ಅಂತ ಮುಂದೆ ಕಥೆಯನ್ನು ಹೇಳ್ತಾರೆ. ಗಂಧರ್ವಲೋಕೆ ಸ್ಥಿರಂ ಭೋಗಾನ್ ಭುಕ್ತಾ ಸುದುರ್ಲಭಾನ್ ಮಾನುಷ್ಯಂ ಜನ್ಮಮಾಸಾಜಿ ಸಬಭೌ ಶಾಕಲೇ ವಿರಾಟ್ ಸ್ವಧರ್ಮ ಕರ್ಮ ವೃತ್ತಿಸ್ಥಃ ಶ್ರವಣದ್ವಾದಶೀರತಃ ಕಾ ಧರ್ಮಪವಾಪ್ಯಾಸೋ ಗುಹ್ಯಕಾ ವಾಸಮಾಶ್ರಯತ್. ಆನಂತರ ಅವನು ಮುಂದಿನ ಜನ್ಮದ ಗಂಧರ್ವಲೋಕಕ್ಕೆ ಹೋಗ್ತಾನಂತೆ. ಗಂಧರ್ವಲೋಕದಲ್ಲಿ ಒಳ್ಳೆಯ ಸಂಪತ್ತನ್ನೆಲ್ಲ ಪಡೆದು ಆನಂತರ ಶಾಕಲ ದೇಶದಲ್ಲಿ ಒಬ್ಬ ರಾಜನಾಗ್ತಾನಂತೆ. ರಾಜನಾಗಿ ಕೂಡ ಒಳ್ಳೆಯ ಕೆಲಸವನ್ನೆಲ್ಲ ಮಾಡ್ತಾನಂತೆ. ಆದರೆ ಪುನಃ ಅವನು ಸತ್ತ ಮೇಲೆ ಮರ್ತ್ಯಲೋಕ ಸ್ವರ್ಗಕ್ಕೆಲ್ಲ ಹೋಗಿ ಆನಂತರ ಪುನಃ ಮನುಷ್ಯ ಲೋಕಕ್ಕೆ ಬರ್ತಾನಂತೆ. ಹೀಗೆ ತುಂಬ ಜನ್ಮಗಳ ಆಯುಧನಂತೆ ಅವನದು. ಆನಂತರ ಹೇಳ್ತಾರೆ, ಪುಣ್ಯಕ್ಷಯ ಪರಿಭ್ರಷ್ಟ ಶಾಕಲೆ ಸೋಭವದ್ವಿಜ ತದೋ ವಿಕಟರೂಪೋಸೋ ಸರ್ವಶಾಸ್ತ್ರಾರ್ಥಪಾರಗ ವಿವಾಹದ್ಯ ಸುತಾಂ ರೂಪೇಣ ಅನುಪಮಾಂ ದ್ವಿಜ ಸಾವಮೇನಿ ಚ ಭರ್ತಾರಂ ಸುಶೀಲಮಭಿಭಾಮಿನಿ. ಅವನು ಒಂದು ಬಾರಿ ಯಾವ ರೀತಿಯ ಹುಟ್ಟಿದ ಕೇಳಿದೆ, ಜನ್ಮ ತುಂಬ ಆಯ್ತು ಅಂತ ಹೇಳಿದೆ ಅಲ್ವಾ. ಒಂದು ಬಾರಿ ಅವನು ವಿರೂಪನಾಗಿ ಹುಡ್ತಾನಂತೆ. ವಿರೂಪ ಅಂತ ಹೇಳಿದರೆ ಏನೋ ಒಂದು ಒಳ್ಳೆಯ ರೂಪ ಅಲ್ಲ, ಹಾಗೆ ಹುಟ್ಟಿ ಅವನು ಒಂದು ಹೆಣ್ಮಗಳನ್ನು ಮದುವೆ ಆಗ್ತಾನಂತೆ. ಆದರೆ ಮದುವೆ ಆದರೆ ಏನಾಯ್ತು ಅಂತ ಹೇಳ್ತಾರೆ, ಇವಳು ವಿರೂಪಮಿತಿ ಮನ್ಮಾನದ ಸೋಭು ಸುದುಃಖಿತ ತದೋ ನಿರ್ವೇದ ಸಂಯುಕ್ತೋ ಗತ್ವಾ ಶ್ರಮಪದಂ ಮಹತ್ ಇದಾವತ್ಯಾ ತಟೇ ಶ್ರೀಮಾನ್ ರೂಪಧಾರಿತ ಮಾಸದತ್ ತಮಾರಾಜ ಜಗನ್ನಾಥ ನಕ್ಷತ್ರ ಪುರುಷೇಣ ಹಿ.
ಆನಂತರ ಏನಾಯ್ತು ಕೇಳಿದರೆ, ಅವಳು ಇಂತಹ ಒಳ್ಳೆಯ ಗಂಡುವಿಗೆ ಒಳ್ಳೆಯ ಹೆಣ್ಣಿರ್ಬೇಕು, ಅವಳು ಒಳ್ಳೆ ಸುಶೀಲಲಾಗಿದ್ದಾಳಂತೆ, ಒಳ್ಳೆಯ ರೂಪವತಿ ಆಗಿದ್ದಾಳಂತೆ. ಆದರೆ ನನ್ನ ಗಂಡ ಮಾತ್ರ ಒಳ್ಳೆಯ ರೂಪವೇ ಇಲ್ಲ ಅಂತ ತುಂಬ ಬೇಜಾರು ಪಟ್ಟು ಅವಳನ್ನು ಬಿಟ್ಟು ಬಿಡ್ತಾಳಂತೆ. ಆ ಹೆಣ್ಮಗಳು ತನ್ನ ಗಂಡನ್ನೇ ಬಿಟ್ಟು ಬಿಡ್ತಾಳೆ, ನೋಡಲಿಕ್ಕೆ ತುಂಬ ವಿರೂಪನಾಗಿದ್ದಾನೆ ಅಂತ. ಆಗ ಸ್ವರೂಪತಾಮವಾಪ್ಯಾಗ್ರ್ಯಾಂ ತಸ್ಮಿನ್ನೇವ ಜನ್ಮನಿ ಸ ಪ್ರಿಯೋ ಬುದ್ಧಾರ್ಯಾಯ ಭೋಗವಾಶ್ಚಾಭವದ್ವಶಿ ಶ್ರವಣದ್ವಾಶಿ ಭಕ್ತ ಪೂರ್ವಾಭ್ಯಾಸ ಜಾಯತ. ಅಲ್ಲಿ ಹೇಳ್ತಾರೆ, ಹಾಗೆ ಏನು ಮಾಡ್ಬೇಕು ಹೇಳಿ, ಅವನು ಆ ಜನಾರ್ದನನ ಒಂದು ಸ್ಮರಣೆಯನ್ನು ಮಾಡ್ತಾನಂತೆ. ನಕ್ಷತ್ರ ಪುರುಷನಿಂದ ಕೂಡಿದಂತಹ ಆ ಜನಾರ್ದನನ ನಾಮಸ್ಮರಣೆಗಳನ್ನೆಲ್ಲ ಮಾಡಿ, ತಪಸ್ಸುಗಳನ್ನು ಮಾಡಿ ಅವನು ಒಳ್ಳೆಯ ರೂಪವನ್ನು ಪಡಿತಾನಂತೆ. ಅದೇ ಜನ್ಮದಲ್ಲಿ ಅವಳ ಪ್ರಿಯೆ ಆಗ್ತಾನಂತೆ. ಯಾರು ಬಿಟ್ಟಿದ್ಲು ಹೆಂಡತಿ, ಅವಳ ಪ್ರಿಯೆಯಾಗಿ ಪುನಃ ಅವನು ಬರ್ತಾನಂತೆ. ಅಂದರೆ ಮದುವೆ ಪುನಃ ಒಟ್ಟು ಸೇರ್ತಾರಂತವ್ರು. ಹಾಗಾಗಿ ಆ ಒಂದು ವಿಷ್ಣುವಿನ ಭಕ್ತಿ ಅನ್ನುವಂಥದ್ದು ಬರೀ ಅಲೌಕಿಕವಾದ ಮೋಕ್ಷಾದಿ ಫಲಗಳನ್ನು ಮಾತ್ರ ಕೊಡುವಂಥದ್ದಂತಲ್ಲ, ಆ ಲೌಕಿಕವಾದ ಇಂತಹ ರೂಪವನ್ನೆಲ್ಲ ಕೊಡ್ತದೆ ಅಂತ ಈ ಕಥೆ ತಿಳಿಸ್ತದೆ ಅಂತ ಹೇಳ್ತಾರೆ. ಅವನ ರೂಪ ಹೇಗಿತ್ತು ಕೇಳಿದರೆ ಮನ್ಮಥನಿಗೆ ಹೋಲಿಕೆ ಆಗುವಂತಹ ರೂಪ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆ ಒಂದು ದ್ವಿಜ ಅಂದರೆ ವಣಿಕ್ ಯಾರು ಸುಧರ್ಮ ಅಂತ ಆಗಿದ್ನು, ಅವನು ಮುಂದಿನ ಜನ್ಮದಲ್ಲಿ ಒಂದು ವಿರೂಪನಾಗಿ ಹುಟ್ಟಿದ್ರು ಕೂಡ ಪುನಃ ಅವನು ಒಳ್ಳೆಯ ರೂಪವನ್ನು ಪಡೆದ, ಒಳ್ಳೆಯ ಸಂಪತ್ತನ್ನು ಪಡೆದ. ಹೇಗೆ ಕೇಳಿದರೆ ಆ ಕೇವಲ ವಿಷ್ಣುವಿನ ಅನುಗ್ರಹದಿಂದ ಪಡೆದ ಅಂತ ಹೇಳ್ತಾರೆ. ಆಗ ಪುರೂರವ ಯಶ್ರೇಷ್ಠ ಯಥಾ ದೇವಂ ಶ್ರೇಯಪತಿಂ ನಕ್ಷತ್ರ ಪುರುಷಾಖ್ಯೇನ ಆರಾಧಯತ ತದ್ವದ. ಅಲ್ಲಿ ನೀವೇನು ಹೇಳಿದ್ರಲ್ವಾ, ನಕ್ಷತ್ರ ಪುರುಷನೊಟ್ಟಿಗೆ ಅವನನ್ನು ಆರಾಧನೆ ಮಾಡಿದ ಅಂತ. ಅದು ಏನು ಅದು ನಕ್ಷತ್ರ ಪುರುಷನೊಂದಿಗೆ ಆರಾಧನೆ ಮಾಡೋದು ಕೇಳಿದರೆ ಅಲ್ಲಿ ಹೇಳ್ತಾರೆ, ಶ್ರೂಯತಾಂ ಕಥಯಿಷ್ಯಾಮಿ ನಕ್ಷತ್ರ ಪುರುಷ ವ್ರತಂ ನಕ್ಷತ್ರಾಂಗಾನಿ ದೇವಸ್ಯ ಯಾನಿ ಯಾನಿ ಹನಾರದ ಮೂಲಕ್ಷಂ ಶರಣೋ ವಿಷ್ಣು ಜಂಗೇ ದ್ವೇ ರೋಹಿಣಿ ಸ್ಮೃತೆ ದ್ವೇ ಜಾನ್ವಿ ತಾತಾಶ್ವಿನ್ನೋ ಸಂಸ್ಥಿತೆ ರೂಪಧಾರಿಣಃ. ಈ ಭಾಗವನ್ನು ಚೆನ್ನಾಗಿದೆ ನೋಡಬೇಕಾದಂಥದ್ದು. ಆ ನಕ್ಷತ್ರ ಪುರುಷನೊಂದಿಗೆ ಆರಾಧನೆ ಮಾಡೋದು ಹೇಗೆ ಕೇಳಿದರೆ, ಮೊದಲಿಗೆ ಆ ಭಗವಂತನ ಒಂದು ರೂಪವನ್ನು ತಿಳಿಸ್ತಾರೆ. ಯಾವ ರೀತಿಯಾಗಿ ಕೇಳಿದರೆ, ಆ ಮೂಲ ನಕ್ಷತ್ರ ಅಂತ ಉಂಟಲ್ವಾ, ಅಂದರೆ ಇದು ಭಗವಂತನ ವ್ಯಾಪ್ತತೆ ಅಂತ ತಿಳಿಸ್ತದೆ. ನಕ್ಷತ್ರಗಳು ಅಷ್ಟು ವ್ಯಾಪ್ತವಾಗಿದೆ ಅಲ್ವಾ, ಅಷ್ಟು ವ್ಯಾಪ್ತವಾಗಿದ್ರೂ ಕೂಡ ಅದೆಲ್ಲ ಭಗವಂತನ ಒಂದು ದೇಹದ ಹಾಗೆ ಅಂತ ತಿಳಿಸುವ ಹಾಗೆ. ಹಾಗಾಗಿ ಅದರಲ್ಲಿ ಮೂಲ ನಕ್ಷತ್ರ ಅಂತ ಒಂದು ನಕ್ಷತ್ರ ಇದೆ ಆಕಾಶದಲ್ಲಿ, ಅದು ಭಗವಂತನ ಪಾದದ ಹಾಗೆ. ಇನ್ನು ಜಂಗ ಅಂದರೆ ಮೊಣಕಾಲು, ಆ ಮೊಣಕಾಲು ಎನ್ನುವಂಥದ್ದು ಅದು ರೋಹಿಣಿ ನಕ್ಷತ್ರದ ಹಾಗೆ. ರೋಹಿಣಿ ನಕ್ಷತ್ರ ಅವನ ಮೊಣಕಾಲಿನಲ್ಲಿದೆ ಅಂತ ಹೇಳ್ತಾರೆ. ಇನ್ನು ಜಾನು ಅಂತ ಹೇಳಿದರೆ ಮಂಡಿ, ಆ ಮಂಡಿಯಲ್ಲಿ ಅಶ್ವಿನಿ ನಕ್ಷತ್ರಗಳು. ಇನ್ನು ಆಷಾಢ, ಪೂರ್ವಾಷಾಢ, ಉತ್ತರಾಷಾಢ ಎನ್ನುವಂಥದ್ದು ಅದು ಊರು ಅಂತ ಹೇಳಿದರೆ ಈ ತೊಡೆ, ಆ ತೊಡೆಯ ಭಾಗದಲ್ಲಿ ಆ ನಕ್ಷತ್ರ ಇದೆ ಅಂತ. ಹಾಗೆಯೇ ಗುಹ್ಯ ಭಾಗದಲ್ಲಿ ಪಾಲ್ಗುಣಿ ದ್ವಯ, ಅಂದರೆ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಅಂದರೆ ಉತ್ತರ ನಕ್ಷತ್ರ, ಹುಬ್ಬ ನಕ್ಷತ್ರ ಈಗ ಪ್ರಸಿದ್ಧವಾದಂಥದ್ದು. ಇನ್ನು ಕಟಿ ಭಾಗ, ಆ ಕಟಿ ಭಾಗದಲ್ಲಿ ಕೃತಿಕಾ ನಕ್ಷತ್ರ. ಇನ್ನು ಪ್ರೋಷ್ಠಪದ್ಯಾದಯಂ ಪಾರ್ಶ್ವೇ ಕಕ್ಷಿಭ್ಯಾಂ ದೇವತಿ ಸ್ಥಿತ ಉರ ಸಂಸ್ಥಾ ತನುರಾಧ ಶ್ರೀವಿಷ್ಟ ಪೃಷ್ಠ ಸಂಸ್ಥಿತ ವಿಶಾಖ ಉದಯೋಹಸ್ತಃ ಕರದ್ವಯಂ ಉದಾಹೃತಂ ಪುನರ್ವಸು ಅತಾಂಗುಲ್ಯೋ ನಖ ಸರ್ಪ ಸತೋಚ್ಯುತೆ. ಇನ್ನು ಕುಕ್ಷಿ, ಕಟಿ ಅಂತ ಹೇಳಿದರೆ ಸೊಂಟ ಅಂತ ಹೇಳಿ ಒಂದು, ಕುಕ್ಷಿ ಭಾಗ ಅಂತ ಹೇಳಿದರೆ ಈ ಭಾಗ, ನಾವೇನು ಈ ಭಾಗ ಅಂತ ಹೇಳ್ತೇವೆ ಆ ಕುಕ್ಷಿ ಭಾಗ. ಆ ಕುಕ್ಷಿ ಭಾಗದಲ್ಲಿ ಈ ಪೂರ್ವಭಾದ ಉತ್ತರಭಾದ ನಕ್ಷತ್ರಗಳು. ಇನ್ನು ಪಾರ್ಶ್ವಭಾಗದಲ್ಲಿ ಪೂರ್ವಭಾದ ಉತ್ತರಭಾದ, ಕುಕ್ಷಿ ಭಾಗದಲ್ಲಿ ರೇವತಿ ನಕ್ಷತ್ರ. ಉರ ಅಂತ ಹೇಳಿದರೆ ಎದೆಯಲ್ಲಿ ಅನುರಾಧ ನಕ್ಷತ್ರ. ಇನ್ನು ಶ್ರೀವಿಷ್ಟ ಅಂದರೆ ಧನಿಷ್ಠ ನಕ್ಷತ್ರ ಪೃಷ್ಠಭಾಗದಲ್ಲಿ, ವಿಶಾಖ ನಕ್ಷತ್ರ ಎರಡು ಭುಜದಲ್ಲಿ, ಹಸ್ತದಲ್ಲಿ ಹಸ್ತ ನಕ್ಷತ್ರ ಕರದ್ವಯದಲ್ಲಿ. ಇನ್ನು ಪುನರ್ವಸು ನಕ್ಷತ್ರ ಅಂಗುಲಿಗಳಲ್ಲಿ, ನಖದಲ್ಲಿ ಆಶ್ಲೇಷ ನಕ್ಷತ್ರ. ಇನ್ನು ಕುತ್ತಿಗೆ ಅಂತ ಹೇಳ್ತೇವೆ ಆ ಭಾಗದಲ್ಲಿ ಜ್ಯೇಷ್ಠ ನಕ್ಷತ್ರ. ಇನ್ನು ಕರ್ಣದಲ್ಲಿ ಶ್ರವಣ ನಕ್ಷತ್ರ, ಪುಷ್ಯ ನಕ್ಷತ್ರ ಮುಖದಲ್ಲಿ. ಹೀಗೆ ಹನುದ್ವೇ ವಾರಣಶ್ಚೋಕ್ತೋ ನಾಸಾ ಪೈತ್ರ ಉದಾಹೃತಃ ಮೃಗಶೀರ್ಷಂ ನಯನಯೋ ರೂಪಧಾರಿಣಿ ತಿಷ್ಠತಿ. ಇನ್ನು ಹನುಭಾಗ, ಹನು ಅಂತ ಹೇಳಿದರೆ ಶತಭಿಷ ನಕ್ಷತ್ರ, ಈ ನಾವು ಕೆನ್ನೆ ಅಂತ ಏನು ಹೇಳ್ತಾ ಆ ಭಾಗದಲ್ಲಿ. ಇನ್ನು ಮಖ ನಕ್ಷತ್ರ ಒಂದು ಮುಖದಲ್ಲಿ, ಮೂಗಿನಲ್ಲಿ. ಇನ್ನು ಮೃಗಶೀರ್ಷ ನಕ್ಷತ್ರ, ನೇತ್ರದಲ್ಲಿ. ಹೀಗೆ ಚಿತ್ರ ನಕ್ಷತ್ರ
ಏನು ಆ ಲಲಾಟದಲ್ಲಿ, ಹಣೆಯಲ್ಲಿ, ಇನ್ನು ಭರಣಿ ನಕ್ಷತ್ರ ತಲೆಯಲ್ಲಿ, ಕೂದಲಿನಲ್ಲಿ ಆರ್ದ್ರ ನಕ್ಷತ್ರ ಅಂತ ಈ ರೀತಿಯಾಗೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅಂದರೆ ಇಷ್ಟು ನೋಡುವಾಗ ಏನು ಆಕಾಶದಲ್ಲಿ ನಾವು ನಕ್ಷತ್ರವನ್ನು ಕಾಣ್ತೇವೋ ಅಷ್ಟು ನಕ್ಷತ್ರಗಳನ್ನು ವ್ಯಾಪಿಸಿ ಒಂದು ರೂಪ ಭಗವಂತನದಿದೆ ಅಂತ ನಾವು ತಿಳಿಬೇಕಾದಂಥದ್ದು. ಈ ರೀತಿಯಾಗಿ ಹೇಳಿ ನಂತರ ವಿಧ ವಿಧವಾಗಿ ಯಾವ ಯಾವ ತಿಥಿಯಂದು ಯಾವ್ಯಾವ ನಕ್ಷತ್ರದಂದು ಯಾವ್ಯಾವ ರೀತಿಯಾಗಿ ವಿಷ್ಣುವಿನ ಪೂಜೆ ಮಾಡಬೇಕು ಅಂತ ತಿಳಿಸ್ತಾರೆ. ಅದು ವಿಸ್ತಾರವಾಗಿದೆ. ಆ ಭಾಗವನ್ನು ನೋಡುವುದಂತಾದರೆ ಒಂದು ಹೇಳ್ತಾರೆ, ಜಾನ್ನಿ ಚಾಕ್ಷುನಿ ಯೋಗೆ ಪೂಜೆ ದಷ್ಟಭಕ್ತಿತಃ ದೋಹದೇಜ ಹವಿಷ್ಯಾನ್ನಂ ಪೂರ್ವವದ್ ದ್ವಿಜ ಭೋಜನಂ ಹೇಳ್ತಾರೆ. ವಿಧ ವಿಧವಾಗಿ ಅಶ್ವಿನಿ ನಕ್ಷತ್ರದಂದು ಒಂದು ಹವಿಷ್ಯಾನ್ನ ಒಳ್ಳೆಯ ರೀತಿಯಲ್ಲಿ ಜ್ಞಾನಿಗಳಿಗೆಲ್ಲ ಅನ್ನವನ್ನೆಲ್ಲ ಹಾಕಬೇಕು ಅಂತ, ಹೀಗೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಮಹತ್ವ ಇದೆ ಅಂತ ತಿಳಿಸ್ತಾರಲ್ಲಿ. ಹಾಗೆ ತಿಳಿಸಿ ಆನಂತರ ಪ್ರಹ್ಲಾದನ ಯಾತ್ರೆಯನ್ನು ಮುಂದೆ ವರ್ಣನೆ ಮಾಡ್ತಾರೆ. ಈರಾವತಿ ಅನುಪ್ರಾಪ್ಯ ಪುಣ್ಯಾಂ ತಾಂ ಋಷಿಕನ್ಯಕಾಂ ಸ್ನಾತ್ವಾ ಸಂಪೂಜಯಾಮಾಸ ಚೈತ್ರಾಷ್ಟಮ್ಯಾಂ ಜನಾರ್ದನಂ. ಆನಂತರ ಅವನು ಚೈತ್ರ ನಕ್ಷತ್ರ ಅಷ್ಟಮಿ ಎಂದು ಜನಾರ್ದನನ್ನು ಪೂಜೆ ಮಾಡ್ತಾನಂತೆ. ಪೂಜೆ ಮಾಡಿ ಅವನೊಂದು ಸ್ಥಳಕ್ಕೆ ಹೋಗ್ತಾನೆ. ಆ ಸ್ಥಳದಲ್ಲಿ ಕೂಡ ಒಬ್ಬ ಏನು ವ್ಯಕ್ತಿ ಇದ್ದ. ಆ ಒಂದು ವ್ಯಕ್ತಿಯ ಕಥೆಯನ್ನು ಹೇಳ್ತಾರೆ. ಅಂದರೆ ಏನು ಅವನು ಹೇಗೆ ಉದ್ಧಾರವಾದ ಅಥವಾ ನಾಶವಾದ ಅಂತ ಮುಂದೆ ಆ ಕಥೆಯನ್ನು ಮುಂದೆ ತಿಳಿಸ್ತಾರೆ. ಆ ಕಥೆಯನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ